ರಹಸ್ಯ ಭರಣ ಅಂತ ಒಂದಿದೆ ಅದಕ್ಕೆ ಮುಂಚಿತವಾಗಿ. ಹಲ್ಲೆಲೂಯಾ. ಆ ರಹಸ್ಯ ಭರಣದಲ್ಲಿ ಎತ್ತಲ್ಪಡುವುದಕ್ಕಾಗಿ ನಾವು ಒಂದೊಂದು ದಿನಾನು ಸಿದ್ಧತೆಯಲ್ಲಿಯೂ, ಭಯದಲ್ಲಿಯೂ, ಭಕ್ತಿಯಲ್ಲಿಯೂ, ಪರಿಶುದ್ಧತೆಯಲ್ಲೂ ನಾವು ಕಾಯ್ಗಳಾಗಿರ್ಬೇಕು. ಆ ರಹಸ್ಯ ಭರಣ ನಮ್ಮನ್ನ ನಾವು ತಪ್ಪಿಸ್ಕೊಂಡ್ಬಿಟ್ರೆ ಬರುವಂತ ಅದು ಉಪದ್ರವ ಕಾಲಗಳೇ ಭಯಂಕರವಾದ ಉಪದ್ರವಗಳು, ಹೇಳಲಿಕ್ಕೆ ಅಸಾಧ್ಯವಾದ ಉಪದ್ರವಗಳು. ಹಲ್ಲೆಲೂಯಾ. ಇವಾಗ್ಲೇ ನೋಡ್ರಿ, ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ರೇಷನ್ ಸಿಗ್ತಾ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ನಮ್ದೇನು ಬೆಳೆ ಬೇಯಲ್ಲ. ಹಲ್ಲೆಲೂಯಾ. ಇವೆಲ್ಲ ಅಂಧಿಕ್ರಿಸ್ತನ ಕಾಲಕ್ಕೆ ಸಿದ್ಧತೆ ಆಗ್ತಾ ಇದೆ. ಒಂದು ದಿನ ಬರುತ್ತೆ, ಇವಾಗ ಹೆಂಗ್ ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ನಮ್ಗೇನು ಸಿಗೋದಿಲ್ವೋ, ಅದೇ ರೀತಿ ಅಂಧಿಕ್ರಿಸ್ತನ ಕಾಲದಲ್ಲಿ 666 ಮುದ್ರೆಯನ್ನ ಶೈತಾನ ತರಲಿಕ್ಕಿದ್ದಾರೆ. 666 666. ಹಲ್ಲೆಲೂಯಾ. ಇವಾಗ ಆಧಾರ್ ಕಾರ್ಡ್ ಅಲ್ಲಿ ನೋಡ್ರಿ, ಅವಾಗ್ಲೇ 12 ನಂಬರ್ ನಮಗೆ ಬಂದ್ಬಿಟ್ಟಿದೆ. ಮನೆಗೆ ಹೋಗಿ ಎಣ್ಸ್ ನೋಡ್ರಿ, 612 ನಂಬರ್ ಇದೆ. ಹಲ್ಲೆಲೂಯಾ. ಇನ್ನು 6 ನಂಬರ್ ಮಾತ್ರ ನಮ್ಮ ಇದಕ್ಕೆ ಸೇರಿಸ್ಬೇಕು. ಸೇರಿಸ್ಬಿಟ್ರೆ ಅಂಧಿಕ್ರಿಸ್ತನ ಮುದ್ರೆ ಬಂದ್ಬಿಡುತ್ತೆ. ಯಾರಿಗೆ 666 ಮುದ್ರೆ ಇಲ್ವೋ ಅವನು ಕೊಡಂಗಿಲ್ಲ, ಅವನಿಗೆ ತಗೊಳಂಗಿಲ್ಲ, ಮಾರಂಗಿಲ್ಲ, ಅವನು ತಿನ್ನಂಗಿಲ್ಲ. ಆ ಮುದ್ರೆ ಹಾಕೊಂಡ್ರೆ ಮಾತ್ರ ಎಲ್ಲಾ ಸಲಕರಣೆ ಸೌಕರ್ಯಗಳು ಸಿಗತ್ತೆ. ಆದ್ರೆ ಆ ಮುದ್ರೆಯನ್ನು ಹಾಕೊಂಡ್ಮೇಲೆ ನಮ್ಮ ಪರಲೋಕದಲ್ಲಿ ಯಾವ ಸ್ಥಾನಮಾನನೂ ನಮಗಿಲ್ಲ. ಹಲ್ಲೆಲೂಯಾ. ನಮಗೆ ಯಾವ ಸ್ಥಾನಮಾನ ಸಿಗದಂತೆ ನಾವು ಕೈ ಬಿಡಲ್ಪಟ್ಟು ಸೈತಾನ್ ಜೊತೆಗೆ ಬೆಂಕಿ ಗಂಧ ಕುರಿಯ ಕೆರೆಗೆ ಹೋಗಿ ಬೀಳ್ತೇವೆ. ಅದರಿಂದಾನೇ ದೇವರು ಆ ರಹಸ್ಯ ಭರಣವನ್ನ ನಮಗೋಸ್ಕರ ಇಟ್ಟಿದ್ದಾರೆ. ಅದರಿಂದ ನಾವು ಎಚ್ಚರ ವಹಿಸಿ ನೋಡಿ, ಹೊರಗಿಕ್ಕಿ ನಾವು ಇನ್ನೂ ಆಯ್ತಮಾಗ ಇನ್ನೂ ಹೆಚ್ಚಾಗಿ ನಮ್ಮನ್ನ ನಾವೇ ಸಿದ್ಧತೆ ಪಡಿಸಿಕೊಂಡು ಮೊದಲಿಂಗನಿಗೋಸ್ಕರ ಮೊದಲಿಗಿತ್ತಿ ತನ್ನನ್ನ ಸಿಂಗರಿಸಿಕೊಳ್ಳುವ ಹಾಗೆ. ಕೇಳ್ತಿಲ್ವಾ? ಹಲ್ಲೆಲೂಯಾ. ಹಾಗೆ ಒಂದು ನಿಮಿಷ ಎಲ್ಲ ನಾವು ಸಿದ್ಧರಾಗಿರೋಣ. ಪಾಸ್ಟರ್ ಅವರು ಮಾತಾಡ್ತಾರೆ. ಎಲ್ಲ ಸಾಕ್ಷಿ ಕೊಟ್ರಿ, ನಾನು ಸಾಕ್ಷಿ ಕೊಡ್ತೀನಿ. ಯಾಕಂದ್ರೆ ಇವತ್ತು ದೇವ ಸಹಿತ ಇರುವುದೇ ದೇವರ ಒಂದು ಕೃಪೆ. ಫೆಬ್ರವರಿ 14ನೇ ತಾರೀಕು ಅಲ್ಲ, ಫೆಬ್ರವರಿ 14ನೇ ತಾರೀಕು ನಾವು ಮದುವೆಗೆ ಹೋಗ್ತಾ ಇದ್ವಿ ಬೆಂಗಳೂರಲ್ಲಿ. ಟ್ರೈನಿಗೆ ಹೋಗಿ ಮನೋ ತಮಿಳ್ನಾಡಿಗೆ ಹೋದ್ರು. ಅಲ್ಲಿ ಒಬ್ಬ ನಮ್ಮ ವಿಶ್ವಾಸಿ ಸತ್ತೋದ್ರು. ಅಲ್ಲಿ ಅವ್ರನ್ನ ಮಣ್ಣು ಮಾಡಬೇಕಾಗಿತ್ತು, ಅದಕ್ಕಾಗಿ ಹೋದ್ರು. ನಾನು ಪಲ್ಲವಿ 3 ಜನ ಮಕ್ಕಳು, ನಾವು 6 ಜನನು ಬೆಂಗಳೂರು ನಮ್ಮ ವಿಶ್ವಾಸಿ ಮದುವೆ ಆಯ್ತಲ್ಲ, ಅದಕ್ಕೆ ನಾವು ಹೋದ್ವಿ. ಅಲ್ಲಿ ಇಳಿದ ಮೇಲೆ ಆ ಕಡೆ ಹೋಗ್ಬೇಕಲ್ಲ, ಅದಕ್ಕೆ ಅಲ್ಲಿ ಓಡಾಡುವ ಗಾಡಿ ಕೇಳಿದ್ರು. ಅದು ನಿಮಗೆ ಸೂಟ್ ಕೇಸ್ ಇದೆ, ನಾವು ಕರ್ಕೊಂಡು ಹೋಗಲ್ಲ ಅಂದರು. ಸರಿ ಅಂತ ಹೇಳಿ ಆ ಎಕ್ಸ್ಲೇಟ್ರಲ್ಲಿ ಸರಿ ಅಂತ ಪಾಸ್ಟ್ರು 2 ಮಕ್ಕಳು ಮುಂದೆ ಹೋದ್ರು, ಹತ್ತಿ ನಿಂತ್ಕೊಂಡ್ರು. ಅವರಿಗಿಂತ 1 ಮೆಟ್ಲು 2 ಮೆಟ್ಲು ಕೆಳಗೆ ನಾನು ನಿಂತ್ಕೊಂಡಿದ್ದೆ. ಪಲ್ಲವಿ ಸೂಟ್ ಕೇಸ್ ಕಟ್ಕೊಂಡು ಹಿಂದೆ ನಿಂತಿತ್ತು. ಅದು ಮೇಲೆ ಹತ್ತುತ್ತಾ ಹೋಗ್ತಾನೆ ಇದೆ. ನಾನು ಸೊಹಾನ ಕೈಯಲ್ಲಿ ಹಿಡ್ಕೊಂಡೆ, ಒಂದು ಬ್ಯಾಗ್ ಕೈಯಲ್ಲಿ ಹಿಡ್ಕೊಂಡು, ಆದರೆ ಇದನ್ನ ಹಿಡ್ಕೊಂಡಿಲ್ಲ. ಬ್ಯಾಗ್ ಈ ಕೈಯಲ್ಲಿದೆ, ಮಗು ಈ ಕೈಯಲ್ಲಿದೆ. ನನಗೆ ಇದು ಹಿಡ್ಕೊಳ್ಳೋಕ್ಕೆ ಬ್ಯಾಲೆನ್ಸ್ ಆಗಿಲ್ಲ. ಆಗ್ತಾನೆ ಹತ್ತಿದ್ವಿ. ಮುಂದೆ ಒಂದು ಸ್ವಲ್ಪ ದೂರ ಹೋಯಿತು, ನಿಂತ್ಕೊಂಡಿದ್ದೀನಿ. ಆದರೆ ನಾನು ಮಗುನ ನೋಡಿಕೊಂಡೆ. ನನ್ನ ಸೀರೆ ಇದೆಯಲ್ಲ, ಎಲ್ಲರ ಇದಕ್ಕೆ ಏನಾರ ಸಿಗಾಕೊಳ್ಳುತ್ತೋ ಇಲ್ಲ ಅಂತ ನಾನು ಮೇಲೆ ನೋಡ್ತಾನೆ ಇದೆ. ಮಗು ಹಿಂಗೆ ಎಳೆಯುತ್ತಲ್ಲ, ಪಾಸ್ಟ್ರು ಅದು ಏನಾಯ್ತೋ ಗೊತ್ತಿಲ್ಲ, ನಾನು ಯಾವುದು ಹಿಡ್ಕೊಂಡಿಲ್ಲ, ಹಂಗೆ ನಿಂತ್ಕೊಂಡಿದ್ದೆ. ಅವ್ರೇನು ಮಾಡಿದ್ರು, ನನ್ನ ಮೇಲೆ ಹಿಂಗಿದಾಗ್ಬಿಡ್ತು. ಹಾಗೇನಾದೆ, ಸಡನ್ನ ಮಗು ಕೈಯಲ್ಲಿ ಹಿಡ್ಕೊಂಡೆ ಇದರಲ್ಲಿ ಬಿದ್ದುಬಿಟ್ಟೆ. ಬಿದ್ದಾಗ ಎದ್ದಳಕ್ಕೆ ಆಗಿಲ್ಲ. ನನ್ನ ಕೈಯಲ್ಲಿ ಮಗು ಇದ್ದಾನೆ,
ಯಾವ ಆಧಾರನಿಲ್ಲ. ಎದ್ದೇಳ್ತೀನಿ ಅದು ಓಡ್ತಾನೆ ಇದೆಯಲ್ಲ, ಅದು ನಿಲ್ಲದಾದ್ರೆ ಎದ್ದು ನಿಂತ್ಕೋಬಹುದು. ಓಡೋ ಕಾರಣ ಅದು ನಿಲ್ಲಕ್ ಆಗ್ತಾ ಇಲ್ಲ. ಎದ್ದಿ ನಿಲ್ತಾ ಇದ್ದೀನಿ, ಆಗ್ತಾ ಇಲ್ಲ, ಓಡ್ತಾನೆ ಇದೆ. ಇವರು ನನ್ನನ್ನು ಹಿಡಿತಾ ಇದ್ದಾರೆ, ಇವರು ಎತ್ತಕ್ಕೆ ಆಗ್ತಾ ಇಲ್ಲ. ಯಾರು ಎತ್ತಕ್ಕೆ ಆಗ್ತಾ ಇಲ್ಲ? ಪಾಪ ಹುಡುಗರೆಲ್ಲ ಬಂದು ಅದ್ರ ಮೇಲೆ ಎತ್ತಿ, ಎಲ್ಲ ಪ್ರಾಯದ ಹುಡುಗರು ಎತ್ತುತ್ತಾ ಇದ್ದಾರೆ, ಎತ್ತಕ್ಕೆ ಆಗ್ತಾ ಇಲ್ಲ. ನನಗೆ ಇದು ಮಗು ಕೈಯಲ್ಲಿದೆ, ಅದು ತುಂಬಾ ಮೋಸವಾದ ಅದು ಕಬ್ಣಗಳು. ನನ್ನ ಸೀರೆ ಏನಾರ ಹೇಳಿದ್ರೆ ನನಗೂ ಆಪತ್ತು, ಮಗುಗೂ ಅಪಾಯ. ಎಸಪ್ಪ ಅಂತ ನಾನು ಅದನ್ನ ಮಾಡ್ತಾನೆ ಇದೆ. ಆ ಮೆಟ್ಲು ಇದೆಯಲ್ಲ, ಹೆಂಗೋ 10 ನಿಮಿಷ ಇರ್ಬೋದು. ನನ್ನ ತಲೆಗೆ ಬಂದು ಹೊಡೆದಿ 10 ನಿಮಿಷ ಹೊಡೆದಿದೆ ನನ್ನ ತಲೆಗೆ. ಆಮೇಲೆ ಹುಡುಗರೆಲ್ಲ ಬಂದು ಎತ್ತಿ ನಿಲ್ಲಿಸಿ ಆಮೇಲೆ ಮೇಲೆ ಹೋಗಿ ನಿಂತೀವಿ. ಆದರೆ ಜೀವ ಸಹಿತ ಇರೋದು ದೇವರ ಒಂದು ಕೃಪೆ. ಇಲ್ಲಾಂದ್ರೆ ಅವತ್ತು ನನಗೇನಾರ ಆಗ್ತಾ ಇತ್ತು. ಆದರೆ ತಲೆಗೆ ತುಂಬಾ ಪೆಟ್ಟು ಬಿತ್ತು, ಬೆನ್ನಿಗೆ ಪೆಟ್ಟು ಬಿತ್ತು, ಮತ್ತೆ ಕೈಗೆ ಪೆಟ್ಟು ಬಿತ್ತು. ತಲೆ ಅಷ್ಟು ಭಯಂಕರ ನೋವು. ಅದು ಬಂದು ಹೊಡೆದು ಕಬ್ಣ ಅಲ್ಲ, ತಲೆಗೆ ಅಷ್ಟು ಪೆಟ್ಟು ಬಿತ್ತು. ಹಲ್ಲೆಲೂಯಾ. ಆದರೆ ದೇವರು ಕೃಪೆಯಿಂದ ನನ್ನನ್ನು ಜೀವ ಸಹಿತವಾಗಿ ದೇವರು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಇಲ್ಲ, ನಾನು ಹಾಸ್ಪಿಟ್ಲ್ ಸೇರ್ಬೇಕಾಗಿತ್ತು, ಹೋಗಿದ್ರೆ ಹಾಸ್ಪಿಟ್ಲೇ ಸೇರ್ಬೇಕಾಗಿತ್ತು. ಬೇಕಾದಷ್ಟು ಕಾರ್ಯಗಳು ನಡೀತಾ ಇತ್ತು. ಆದರೆ ನಾನು ಹಾಸ್ಪಿಟ್ಲ್ ಹೋಗಿಲ್ಲ. ಇಲ್ಲೇ ಸ್ವಲ್ಪ ಮಾತ್ರೆ ತಿನ್ಕೊಂಡು ಅದನ್ನ ನಾನು ಹಂಗೆ ಸ್ವಲ್ಪ ಮಾಡ್ಕೊಂಡೆ. ಆದರೆ ತಲೆಗೆ ಮಾತ್ರ ತುಂಬಾ ಹೊಡ್ತಾ ಬಿತ್ತು. ಹಲ್ಲೆಲೂಯಾ. ದೇವರು ಜೀವ ಸಹಿತವಾಗಿ ನನ್ನನ್ನು ಇಟ್ರು. ಹಲ್ಲೆಲೂಯಾ. ದೇವರಿಗೆ ಕೋಟಿ ಸ್ತೋತ್ರ. ಆಮೇನ್. ಸೌಂಡ್ ಕೊಡ್ರಪ್ಪ. ನಾನು ಫಸ್ಟ್ ಆ ಒಮ್ಮನ್ನೇ ಹೇಳಲಿ ಅಂತ ಕಾಯ್ತಾ ಇದ್ದೆ ಇಷ್ಟು ದಿವಸ. ಹಲ್ಲೆಲೂಯಾ. ಸೋನಿಯಾ ಅವನ ಕೈಲಿ, ಸುದ್ದಿಯವನ ಕೈಲಿ ಇಟ್ಕೊಂಡು ನಾನು ನಿಂತ್ಕೊಂಡಿದ್ದೆ. ಏನಾಯ್ತೇನೋ ಸೋನಿಯಾ ನನಗೆ ಶೆಡ್ ಇಲ್ದೆ ಹೇಳ್ದಂಗ ಆಗ್ಬಿಡ್ತು. ಹಂಗೆ ಹೋಲ್ಬಿಟ್ನಲ್ಲ, ಇವಮ್ಮ ಹಿಂದಿತ್ತಲ್ಲ, ನನ್ನ ಹಿಂಗೆ ತಡೀತಲ್ಲ, ನಾನು ನಿಂತ್ಕೊಂಡ್ಬಿಟ್ಟೆ. ಅಮ್ಮಮ್ಮ ಬಿದ್ದ್ಬಿಡ್ತು. ಹಲ್ಲೆಲೂಯಾ. ಏನೋ ಅಮ್ಮ ಬಿದ್ದು ತಡ್ಕೊಂತ ನಾನ್ ಬಿದ್ದಿದ್ರೆ, ಹಲ್ಲೆಲೂಯಾ, ಎಲ್ಬೆಲ್ಲ ಮುರಿದೋಗಿ ಹಾಸ್ಪಿಟ್ಲಲ್ಲಿ ಎಲ್ರು ನೀವೆಲ್ಲ ಪಾಸ್ಟಿಗಾಗಿ, ಪಾಸ್ಟಿ ಸುಖ ಕೊಡ್ರಿ, ಬಿಡುಗಡೆ ಕೊಡ್ರಿ ಅಂತೇಳಿ ಎಲ್ಲ ಪ್ರಾರ್ಥನೆ ಮಾಡ್ತಿದ್ರಿ. ಹಲ್ಲೆಲೂಯಾ. ನಾವೇನೋ ಅಮ್ಮನ ಎತ್ಬಿಟ್ಟಿ, ನನ್ನನ್ನು ಯಾರು ಎತ್ತೋದು? ಹಿಂಗ ಹತ್ತುತ್ತಾ ಇದೆ, ಅದು ಹಿಂಗ ಹತ್ರ ಇದೆ. ಹಲ್ಲೆಲೂಯಾ. ಎಕ್ಸಿಲೇಟರ್ ಹಿಂಗಿದೆ, ಮೇಲೆ ಹೋಗ್ತಾ ಇದೆ. ನಾನ್ ಬಿದ್ದಿದ್ರೆ ಮಾತ್ರ ನಿಜಾಗ್ಲೂ ತಲೆಗೆಲ್ಲ ಹೊಡೆದೋಗಿರೋದೇನೋ, ಎಲ್ಬಾದ್ರೂ ಮುರಿದೋಗಿರೋದು. ಹಲ್ಲೆಲೂಯಾ. ನಾ ಥ್ಯಾಂಕ್ಸ್ ಹೇಳ್ತೀನಿ ದೇವರಿಗೆ, ನನ್ನನ್ನು ಕಾಪಾಡಕ್ಕೆ ನನ್ನ ಹೆಂಡತಿ ಮೂಲಕ ನನ್ನನ್ನು ರಕ್ಷಿಸ್ಬಿಟ್ರು. ಹಲ್ಲೆಲೂಯಾ. ಹಾಗಿದೆ ಪಾಸ್ಟರ್ ನಾನು ಥ್ಯಾಂಕ್ಸ್ ಹೇಳ್ದೆ. ಸಾರಿ ಅಪ್ಪ, ಮಗು ಎಳ್ದ್ಬಿಡ್ತು, ನಾನೇನ್ ಮಾಡ್ಲಿ. ಒಳ್ಳೇದಾಯ್ತು ಬಿಡ್ರಿ, ನಾನ್ ಬಿದ್ದಿದ್ದು. ನೀವು ಬಿದ್ದಿದ್ರೆ ನಿಮ್ಮನೆ ಎತ್ಕೊಂಡ್ ತಿರ್ಗಕ್ ನನ್ನಿಂದ ಎಲ್ಲ ಆಗ್ತಿತ್ತು ಅಂದ್ರು. ಹಲ್ಲೆಲೂಯಾ. ಆಗ್ತಿತ್ತ ನನ್ನನ್ನು ಎತ್ತಕ್ಕೆ? 5-6 ಜನ ಬೇಕಾಗಿತ್ತು ಎತ್ತಿ ನಿಲ್ಸಕ್ಕೆ, ಕೂರ್ಸಕ್ಕೆ. ಯಾಕಲ್ರಿ, ದೊಡ್ಡ ಜನ್ಮ. ಹಲ್ಲೆಲೂಯಾ. ಆದ್ರೆ ನಮ್ಮಪ್ಪ ನನ್ನನ್ನು ಕಾಪಾಡಿದ್ರು. ನಮ್ಮ ಮನೆಯವರಿಗೆ ಜೀವಕ್ಕೆ ಯಾವ ಅಪಾಯ ಇಲ್ಲದಂತೆ ಅಷ್ಟೆಲ್ಲ ತಲೆಗೆ ಹೊಡೆದ್ರು. ಯಾವುದೇ ಕೊರತೆನೋ ಅನಾಹುತನೋ ಬರದಂತೆ ಕಾದದ್ದಕ್ಕಾಗಿ ನಾನು ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಅವತ್ತಿಂದ ಮಾಡ್ತಾನೆ ಇದ್ವಿ. ಹಲ್ಲೆಲೂಯಾ. ಅವತ್ತಿಂದ ನಾನೇ ಹೆಂಗ್ ಹೇಳೋದು, ಅಮ್ಮನೇ ಹೇಳಲಿ ಅಂತೇಳಿ ಇವತ್ತು ಹೇಳಿದ್ರು. ಅದಕ್ಕಾಗಿ ನಾನು ಹೇಳ್ತೇನೆ, ನನ್ನನ್ನು ಕಾಪಾಡಿದ್ದಕ್ಕಾಗಿ ನಮ್ಮ ಮನೆಯವರಿಗೂ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಲ್ಲೆಲೂಯಾ. ಅದರಿಂದ ಕಾಯುವ ದೇವರು ತೂಕಡಿಸುವುದಿಲ್ಲ, ಕಾಯ್ತಾರೆ. ಎಲ್ರು ನಮ್ಮ ಒಬ್ಬೊಬ್ಬರನ್ನ ಕಾಯುವ ದೇವರು. ಕಾರ್ ಬಂದ್ ಪಕ್ಕನೆ ನಿಲ್ಲತ್ತಂದ್ರೆ ಅದು ಆತನ ಕೃಪೆ. ಹಲ್ಲೆಲೂಯಾ. ಅದರಿಂದ ಆತ ನಾವು ಎಷ್ಟು ಉಪಕಾರ ಸ್ತುತಿ ಹೇಳಿದ್ರು, ಸ್ತೋತ್ರ ಹೇಳಿದ್ರು ಸಾಕು. ತಾಯಿ ನಿನ್ನನ್ನು ಮರ್ತಾರೆ, ನಾನು ನಿನ್ನನ್ನು ಮರೆಯುವುದಿಲ್ಲ ಅಂತಾರೆ. ಹಲ್ಲೆಲೂಯಾ. ಮರೆಯದೇ ಇರೋ ದೇವರಿಗೆ ಕೋಟಿ ಸ್ತೋತ್ರ ಮಾಡೋಣ. ಸರಿ, ಈಗ ಮುಂದಕ್ಕೆ ನಾವು ದೇವರ ವಾಕ್ಯ ಜ್ಞಾಪಕ ಮಾಡ್ಕೊಳ್ಳೋಣ. ಓದಿದಂತ ಕೀರ್ತನೆ 51ನೇ ಅಧ್ಯಾಯದಲ್ಲಿ
10ನೇ ವಾಕ್ಯದಲ್ಲಿ ಏನ್ ಹೇಳುತ್ತೆ ಅದನ್ನ ನಾವು ನೋಡ್ಕೊಳ್ಳೋಣ. தேவனே சுத்த இருதயத்தில் என்னிலே சிருஷ்டியும் ದೇವನೇ சுத்த இருதயத்தை சுத்த இருதயத்தை என்னிலே சிருஷ்டியும் என்னிலே சிருஷ்டியும் நிலைவரமான ஆவியை என் உள்ளத்திலே புதுப்பியும் ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನ ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸು, ನನ್ನನ್ನ ನೂತನಪಡಿಸು ಎಂಬುದಾಗಿ ದೇವರ ವಾಕ್ಯದಲ್ಲಿ ಕೀರ್ತನೆಗಾರನು ಹೇಳ್ತಿದ್ದಾನೆ. ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನ ನಿರ್ಮಿಸು ಎಂಬುದಾಗಿ. ಹಲ್ಲೆಲೂಯಾ. ನಿರ್ಮಲ ಚಿತ್ತದ ಧನ್ಯರು, ಅವರು ದೇವರನ್ನ ನೋಡುವರು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಕೀರ್ತನೆಗಾರ ಹೇಳ್ತಾನೆ, ನನ್ನ ಹೃದಯವನ್ನ ನನ್ನ ಹೃದಯವನ್ನ ಏನ್ ಮಾಡ್ಬೇಕಂತೆ? ಶುದ್ಧ ಹೃದಯವಾಗಿ ಮಾರ್ಪಡಿಸು. ಕಪಟ ಬೀರುವ ಹೃದಯವಲ್ಲ, ಪಾಪ ಶಾಪಗಳು ಹೊಟ್ಟೆ ಕಿಚ್ಚುಗಳು ತುಂಬಿರುವ ಹೃದಯವಲ್ಲ, ಶುದ್ಧ ಹೃದಯವಾಗಿರ್ಲಿ ಅಂತೇಳಿ. ಹಲ್ಲೆಲೂಯಾ. ಯಾಕೆಂದ್ರೆ ನಿನ್ನ ಹೃದಯವೇ ನನ್ನ ಆಲಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಮ್ಮ ಒಬ್ಬೊಬ್ಬರ ಹೃದಯದಲ್ಲಿ ದೇವರು ವಾಸ ಮಾಡುವುದಕ್ಕಾಗಿ ಇಷ್ಟ ಮಾಡ್ತಾರೆ. ಕೈಯಿಂದ ಕಟ್ಟಲ್ಪಟ್ಟಂತ ಆಲಯದಲ್ಲಿ ನಾನು ವಾಸಿಸುವುದಿಲ್ಲ, ಮನುಷ್ಯರೆಂಬ ಹೃದಯದಲ್ಲೇ ನಾನು ವಾಸ ಮಾಡ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಂದ ಕೀರ್ತನೆಗಾರನ ಹೇಳ್ತಾನೆ, ನನ್ನ ಹೃದಯವನ್ನ ಶುದ್ಧಪಡಿಸು, ನನ್ನ ಹೃದಯವನ್ನು ನಿರ್ಮಿಸು, ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು ಎಂಬುದಾಗಿ ಕೀರ್ತನೆಗಾರನು ಹೇಳೋದಿಕ್ಕೆ ಒಂದು ಉತ್ತರವನ್ನ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಪ್ರಕಟಣೆ ಬರೆದ ಗ್ರಂಥದಲ್ಲಿ 21ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದೋಣ. 21:5. ಆಗ ಸಿಂಹಾಸನದ ಮೇಲೆ ಕುಳಿತಿದ್ದವನು, ಇಗೋ ಎಲ್ಲವನ್ನೂ ಹೊಸದು ಮಾಡುತ್ತೇನೆ ಅಂದನು. ಎಲ್ಲವನ್ನ ಹೊಸದು ಮಾಡುತ್ತೇನೆ ಅಂದನು. ಆಮೆನ್. ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು. வீற்றிருந்தவர் இதோ நான் சகலத்தையும் புதிதாக்குகிறேன் என்றார். ஆமென். சகலத்தையும் புதிதாக்குகிறேன் என்றான் என்று வேதத்திலே வாசிக்கிறோம். ಆ ವಾಕ್ಯವನ್ನು ಎಲ್ಲರೂ ಒಂದ್ಸಲ ಓದ್ಬಿಡೋಣವಾ? ಆಗ ಸಿಂಹಾಸನದ ಮೇಲೆ ಕೂತಿದವನು, ಇಗೋ ಎಲ್ಲವನ್ನ ಹೊಸದು ಮಾಡುತ್ತೇನೆ ಅಂದನು. ಮತ್ತು ಒಬ್ಬನು ನನಗೆ, ಇದನ್ನು ಬರೇ, ಈ ಮಾತುಗಳು ನಂಬತಕ್ಕದವುಗಳು ಸತ್ಯವಾದವುಗಳು ಆಗಿದೆ ಎಂದು ಹೇಳಿದನು. ಹಲ್ಲೆಲೂಯಾ. ಇದು ನಂಬತಕ್ಕದ್ದಾಗಿಯೂ ಸತ್ಯವಾಗಿದೆ ಎಂಬುದಾಗಿ ಬರೇ. ಯಾಕಂದ್ರೆ ದೇವರು ಎಲ್ಲವನ್ನ ಏನ್ ಮಾಡ್ತಾರಂತೆ? ಹಲ್ಲೆಲೂಯಾ. ಹೊಸದಾಗಿ ಮಾಡ್ತೇನೆ ಎಂಬುದಾಗಿ. ಅದರಿಂದ ಈಗ ಎಲ್ಲವನ್ನ ಹೊಸದು ಮಾಡ್ತೇನೆ. ಹೊಸದನ್ನ ನಮ್ಮ ಜೀವಿತದಲ್ಲಿ ದೇವರು ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನನ್ನ ಹೃದಯವನ್ನ ಶುದ್ಧೀಕರಿಸು ಅಂತೇಳಿ ಕೀರ್ತನೆಗಾರನ ಹೇಳುವಾಗ, ಯಾವ ಹೃದಯ ಶುದ್ಧವಾಗಿದೆಯೋ, ಯಾವ ಹೃದಯದಲ್ಲಿ ದೇವರ ಭಯವಿದೆಯೋ, ಯಾವ ಹೃದಯದಲ್ಲಿ ದೇವರ ಭಕ್ತಿ ಇದೆಯೋ, ಯಾವ ಹೃದಯದಲ್ಲಿ ಪರಿಶುದ್ಧತೆ ಇದೆಯೋ, ಅಲ್ಲಿ ದೇವರ ವಾಕ್ಯ ಹೇಳುತ್ತೆ, ನಾನು ನಿಮ್ಮನ್ನ ಹೊಸದು ಮಾಡ್ತೇನೆ, ಹೊಸವರಾಗಿ ಮಾಡ್ತೇನೆ, ಒಂದು ಹೊಸ ಆಶೀರ್ವಾದದಲ್ಲಿ ನಿಮ್ಮನ್ನು ನಡೆಸ್ತೇನೆ, ಒಂದು ಹೊಸ ಕೃಪಾವರಗಳಲ್ಲಿ ನಿಮ್ಮನ್ನ ನಡೆಸ್ತೇನೆ, ಒಂದು ಹೊಸದಾದ ಜೀವಿತದಲ್ಲಿ ನಿಮ್ಮನ್ನ ನಡೆಸ್ತೇನೆ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡ್ತೇವೆ. ಹೊಸದು ಮಾಡ್ತೇನೆ. ಹಲ್ಲೆಲೂಯಾ. ದೇವರು ನಮ್ಮನ್ನ ಹೊಸದು ಮಾಡಬೇಕಾದ್ರೆ ನಮ್ಮಲ್ಲಿ ಅಂತದೇನಿರಬೇಕು? ಪರಿಶುದ್ಧತೆ. ಹಲ್ಲೆಲೂಯಾ. ಹೃದಯದ ಕಲ್ಮಶವುಳ್ಳ ಹೃದಯವಾಗಿಲ್ಲದೆ ಪರಿಶುದ್ಧವಾದ ಹೃದಯವಾಗಿ ಕಾಣಲ್ಪಡುವಾಗ, ಹಲ್ಲೆಲೂಯಾ, ನಿನ್ನ ಹೃದಯವೇ ನನ್ನ ಆಲಯ ಅಂತ ಹೇಳುವಾಗ ನಮ್ಮ ಹೃದಯ ಹೇಗಿರ್ಬೇಕಂತೆ? ಕಲ್ಮಶವಿಲ್ಲದಂತೆ ಪರಿಶುದ್ಧವಾಗಿರುವಂತೆ. ಹಲ್ಲೆಲೂಯಾ. ಹೆಂಗಿರ್ಬೇಕಂತೆ? ಕಲ್ಮಶವಿಲ್ಲದಂತೆ ಪರಿಶುದ್ಧವಾಗಿರುವಂತೆ. ಹಲ್ಲೆಲೂಯಾ. ಎಲ್ಲವನ್ನು ಹೊಸದು ಮಾಡುತ್ತೇನೆ ಅಂದನು. ಮತ್ತು ಒಬ್ಬನು ನನಗೆ ಇದನ್ನು ಬರೇ ಎಂದು ವಾಕ್ಯದಲ್ಲಿ ಹೇಳಲ್ಪಡುತ್ತೆ. ಈ ಮಾತು ನಂಬತಕ್ಕದ್ದು. ನೀನ್ ನಂಬಿದ್ರೆ ನಿನ್ ಜೀವಿತದಲ್ಲಿ ಹೊಸದು ನಡೆಯುತ್ತೆ. ಹಲ್ಲೆಲೂಯಾ. ನೀನ್ ನಂಬಿದ್ರೆ ನಂಬತಕ್ಕದ್ದಾಗಿಯೂ ಮತ್ತು ಸತ್ಯವಾಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ಸತ್ಯವೇದ ಅನ್ನೋ ಹೆಸರು ಯಾಕೆ ಬಂತಂದ್ರೆ ಅದು ಸತ್ಯವನ್ನ ತಿಳಿಸುವಂಥದ್ದು. ನೀನ್ ತಪ್ಪು ಮಾಡಿದ್ರೆ ನೀ ತಪ್ಪು ಮಾಡೋದರಾಗೆ ಹಂಗೆ ಬರೆಯಲ್ಪಟ್ಟಿದೆ.
ನೀ ಸುಳ್ಳುಗಾರ ಅಂದ್ರೆ ನೀ ಸುಳ್ಳುಗಾರ ಅಂತ ಬರೆಯಲ್ಪಡುತ್ತೆ. ನೀ ನೀತಿವಂತನೆಂದ್ರೆ ನೀತಿವಂತನೆಂದೇ ಬರೆಯಲ್ಪಡುತ್ತೆ. ನೀನ್ ಅನೀತಿವಂತನೆಂದ್ರೆ ಅನೀತಿವಂತನೆಂದು ಬರೆಯಲ್ಪಡುತ್ತೆ. ಹಲ್ಲೆಲೂಯ. ಈ ವಾಕ್ಯ ಸತ್ಯವೇದ ಎಂಬುದಾಗಿ ಸತ್ಯವನ್ನ ಮಾತನಾಡುತ್ತೆ, ಸತ್ಯವನ್ನ ನಮಗೆ ತಿಳಿಸುತ್ತೆ, ಸತ್ಯ ಮಾರ್ಗವನ್ನ ನಮಗೆ ತೋರಿಸುತ್ತೆ. ಹಲ್ಲೆಲೂಯ. ಸತ್ಯದ ಜೀವಿತವನ್ನ ನಮಗೆ ಉಂಟು ಮಾಡುತ್ತೆ. ಅದರಿಂದ ಅದನ್ನ ನಂಬತಕ್ಕದ್ದಾಗಿಯೂ ಸತ್ಯವಾಗಿದೆ. ಅಂದ್ರೆ ನೀನ್ ನಂಬಿದ್ರೆ, ಇದು ಸತ್ಯ ಅಂತ ತಿಳಿದ್ರೆ, ಇವತ್ತು ನಮ್ಮ ಜೀವಿತದಲ್ಲಿ ದೇವರೇನ್ ಮಾಡ್ತಾರಂತೆ? ಹೊಸದು ಮಾಡ್ತಾರೆ. ಹಲ್ಲೆಲೂಯ. ನಾವು ಹೊಸದನ್ನ ನಿಮಗೆ ಮಾಡ್ಲಿಕ್ಕೆ ಶಕ್ತನಾಗಿದ್ದೇನೆ, ಹೊಸ ಕಾರ್ಯವನ್ನ ಮಾಡ್ಲಿಕ್ಕೆ ಶಕ್ತನಾಗಿದ್ದೇನೆ, ಹೊಸ ಅದ್ಭುತಗಳನ್ನ ಮಾಡೋದಕ್ಕೆ ಶಕ್ತನಾಗಿದ್ದೇನೆ, ಹೊಸ ಮಹತ್ ಕಾರ್ಯಗಳನ್ನ ಮಾಡೋದಕ್ಕೆ ಶಕ್ತನಾಗಿದ್ದೇನೆ. ಹಲ್ಲೆಲೂಯ. ಅದರಿಂದ ನಾನು ಪುದಿಯದಾಕುವೆನ್, ನಾನು ಪುದಿಯದಾಕುகிறேன் என்று கர்த்தர் சொல்கிறார். ರೋಮಾಪುರ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 2ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಪರಲೋಕದ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದ್ದು ಯಾವದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ ಎಂಬುದಾಗಿ தேவர் நீங்கள் இந்த பிரபஞ்சத்திற்கு ஒத்த வேஷம் தெரியாமல் தேவனுடைய நன்மையும் பிரியமும் பரிபூர்ணமுமான சித்தம் இன்னதென்று பகுத்தறியத்தக்கதாக உங்கள் மனம் புதிதாக்குறதுனாலே மறுரூபமாகுங்கள் என்று ವೇದದಲ್ಲಿ சொல்லப்படுது. ಹಲ್ಲೆಲೂಯಾ. ಅದರಿಂದ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ. ಹಲ್ಲೆಲೂಯಾ ಹೇಳ್ರಿ. ಇವಾಗ ನಮ್ಮ ಜೀವಿತದಲ್ಲಿ ಹೊಸದು ಮಾಡ್ಬೇಕಂದ್ರೆ ನಮ್ಮ ಜೀವಿತದಲ್ಲಿ ಏನಿರಬಾರ್ದಂತೆ? ಇಹಲೋಕದ ನಡವಳಿಕೆ. ಈ ಲೋಕದ ಪ್ರಕಾರ ನಡೆಯಂಗಲ್ಲ. ನಾವು ಲೋಕದಲ್ಲಿ ಇರುವಾಗ, ನಾವು ಲೋಕದಲ್ಲಿದ್ರು ಲೋಕದ ಪ್ರಕಾರ ನಡೆಯುವರಲ್ಲ. ಆತ್ಮಿಕ ಪ್ರಕಾರ ನಡೆಯುವರಾಗಿ, ಪರಿಶುದ್ಧರಾಗಿ ನಡೆಯುವರಾಗಿ, ಸತ್ಯದಲ್ಲಿ ನಡೆಯುವರಾಗಿ, ಭಯದಲ್ಲೂ ಭಕ್ತಿಯಲ್ಲೂ ನಡೆಯುವರಾಗಿ ನಾವು ಕಾಣಲ್ಪಡಬೇಕು. ಇಲ್ಲಿ ಸ್ತೋತ್ರ ಮಾಡಿ ಮತ್ತು ಹೊರಗೋಗಿ ಹೊರ ಜೀವಿತವನ್ನ, ಇಹಲೋಕವನ್ನು, ಹಲ್ಲೆಲೂಯ, ಇಹಲೋಕದ ನಡವಳಿಕೆಯನ್ನು ಅನುಸರಿಸಿದರೆ ಬರಲ್ಲ. ನೂತನ ಮನುಷ್ಯಂಗೆ ಬರುತ್ತೆ? ಬರಲ್ಲ. ನೂತನ ಮನುಷ್ಯ ಬರಬೇಕಾದ್ರೆ ನಡವಳಿಕೆಯನ್ನ ಏನ್ ಮಾಡ್ಬೇಕು? ಅನುಸರಿಸದೆ, ಅದ್ರ ಪ್ರಕಾರ ನಡೆಯದೆ, ಈ ಲೋಕ ನಮಗೆ ಹೇಳಿದ ಪ್ರಕಾರ ನಾವು ನಡೆಯದೆ, ಈ ಲೋಕದ ಕಾರ್ಯಗಳಲ್ಲಿ ನಾವು ಅಳವಡಿಸಿಕೊಳ್ಳದೆ, ಈ ಲೋಕದ ಕ್ರಿಯೆಗಳಲ್ಲಿ ನಮ್ಮನ್ನು ನಾವು ಅಳವಡಿಸಿಕೊಳ್ಳದೆ, ಹಲ್ಲೆಲೂಯ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು, ಹಲ್ಲೆಲೂಯ, ಹೊಸ ಮನಸ್ಸನ್ನು ಹೊಂದಿಕೊಳ್ಕೋಬೇಕು. ಹೊಸ ಮನಸ್ಸು ನಮ್ಮೊಳಗೆ ಉಂಟಾಗ್ಬೇಕು. ಹಲ್ಲೆಲೂಯ ಹೇಳ್ರಿ. ಆಗ ದೇವರ ವಾಕ್ಯ ಹೇಳುತ್ತೆ, ನೂತನ ಮನಸ್ಸನ್ನು ಹೊಂದಿಕೊಂಡು ಆಮೇಲೆ ಪರಲೋಕ ಸ್ವಭಾವದವರಾಗಿರ್ರಿ, ಪರಲೋಕ ಭಾವದವರಾಗಿರ್ರಿ ಅಥವಾ ಸ್ವಭಾವದವರಾಗಿರ್ರಿ. ಹಲ್ಲೆಲೂಯ. ಹೆಂಗಿರ್ಬೇಕಂತೆ? ಪರಲೋಕದ ಭಾವದವರಾಗಿರ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ. ಅಂದ್ರೆ ಪರಲೋಕದ ನಮ್ಮ ರಾಜ್ಯ. ಹಲ್ಲೆಲೂಯ. ಇಲ್ಲಿರೋವರೆಗೂ, ಈ ಲೋಕದಲ್ಲಿ ಇರುವ ತನಕ ಈ ಲೋಕ ರೀತಿಯಲ್ಲಿ ನಡಿಬೇಕು, ಕೆಲಸ ಮಾಡಬೇಕು, ದುಡಿಬೇಕು, ಹಲ್ಲೆಲೂಯ, ಎಲ್ಲ ರೀತಿಯಲ್ಲಿ ಮಾಡಬೇಕು. ಆದ್ರೆ ಈ ಲೋಕದ ಪಾಪಗಳಿಗೆ ನಾವು ಅಳವಡಿಸಿಕೊಳ್ಬಾರದು. ಈ ಲೋಕದ ಪಾಪದ ಕಾರ್ಯಗಳಲ್ಲಿ ನಮ್ಮನ್ನ ಸಮರ್ಪಿಸಿಕೊಳ್ಬಾರದು. ಈ ಲೋಕದ ಪಾಪಗಳ ಪ್ರಕಾರ ನಾವು ನಡೆಯೋದಿಕ್ಕೆ ಪ್ರಯಾಸ ಪಡಬಾರದು. ಪರಲೋಕದ ಭಾವದವರಾಗಿಯೇ ಇರಬೇಕು. ಹಲ್ಲೆಲೂಯ. ಈ ಲೋಕದ ಭಾವ ನಮ್ಮನ್ನ ಪಾಪದಲ್ಲಿ ತಳ್ಳುತ್ತೆ. ಪರಲೋಕದ ಭಾವ ಪಾಪದಿಂದ ನಮ್ಮನ್ನ ಬಿಡಿಸಿ ಕಾಯುತ್ತೆ. ಯಾವಾಗ್ಲಪ್ಪ, ಯಾವಾಗ ನಿನ್ನ ರಾಜ್ಯಕ್ಕೆ ಬರುವೇನೋ, ಯಾವಾಗ ನಿನ್ನ ರಾಜ್ಯದಲ್ಲಿ ಸೇರ್ವೇನೋ, ಯಾವಾಗ ನಾನು ನಿನ್ನನ್ನು ಸಂಧಿಸುವೆನೋ. ಪರಲೋಕದ ಭಾವ ಏನಂದ್ರೆ ಪಾಪವಿಲ್ಲದಂತ ಜೀವಿತ, ಪರಿಶುದ್ಧವಾದ ಜೀವಿತ. ಯಾವಾಗಲೂ ದೇವರನ್ನ ಮಹಿಮೆ ಪಡಿಸ್ತಾ, ಘನಪಡಿಸ್ತಾ, ಹಲ್ಲೆಲೂಯ, ನಾವು ಜೀವಿಸುವರಾಗಿ ಕಾಣಲ್ಪಡಬೇಕು. ಯಾಕಂದ್ರೆ ಈ ಲೋಕದ ಪಾಪವು ಗರ್ಜಿಸುವ ಸಿಂಹದ ಪಾದಿಯಲ್ಲಿ ಯಾರ ನುಂಗುಲಿ ಅಂತ
ಹುಡುಕುತ್ತಾ ತಿರುಗ್ತಾ ಇದೆ. ಆ ಪಾಪದ ಬಾಯಿಗೆ ನಾವು ಸಿಕ್ಕಿ ಹಾಕೊಳ್ಳದೆ, ಆ ಶೈತಾನ ಬಾಯಿಗೆ ನಾವು ನಮ್ಮನ್ನ ಸಿಕ್ಕಿಸಿಕೊಳ್ಳದಂತೆ ನಾವು ಪರಿಶುದ್ಧತೆಯಿಂದ ಎಚ್ಚರವಾಗಿರುವಾಗ ಎದುರಿಸಿ ನಿಲ್ಲಿರಿ, ಶೈತಾನ ಓಡಿ ಹೋಗುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಾವು ಯಾವಾಗ ಎದುರಿಸಿ ನಿಲ್ತೇವೋ ಆಗ ಶೈತಾನ ನಮ್ಮನ್ನ ಬಿಟ್ಟು ಓಡುತ್ತಾನೆ. ಅಲ್ಲೇಲಿ ಹೇಳ್ರಿ. ಇಲ್ಲಾಂದ್ರೆ ಶೈತಾನ ನಮ್ಮನ್ನು ಬಂದು ಅಳವಡಿಸ್ಕೊಂಡೇ ಇರ್ತಾನೆ. ಅವ ಯಾವ್ದು ತಿನ್ಬಾರ್ದಂತ ಹೇಳಿದ್ರಂತೆ, ಯಾವ್ದು ತಿನ್ಬಾರ್ದಂತ ಹೇಳಿದ್ರಂತೆ, ನೀವು ಸಾಯ್ತೀರಂತ ಹೇಳಿದ್ರಂತೆ. ಅಲ್ಲೇಲೂಯ. ಬರ್ತಾನೆ. ನಿಮ್ ಪಾಸ್ಟ್ ಹಿಂಗದ್ರಂತೆ ಇವತ್ತು ಚರ್ಚಲ್ಲಿ, ನಿನ್ ಬಗ್ಗೆನೇ ಮಾತಾಡ್ತಿದ್ರಂತೆ, ನಿನ್ ಬಗ್ಗೆನೇ ಹೇಳ್ತಾ ಇದ್ರಂತೆ. ಹೌದಾ? ನಮ್ ಬಗ್ಗೆನೇ ಮಾತಾಡ್ತಾ ಇದ್ರು, ನನ್ನನ್ನೇ ಚುಚ್ಚಿ ಪ್ರಸಂಗ ಮಾಡ್ತಾ ಇದ್ರು. ನೋಡ್ದ ಇವರೆಲ್ಲ ಪರಿಶುದ್ಧರಂತೆ, ಇವರೆಲ್ಲ ಸೇವಕರಂತೆ, ಇವರೆಲ್ಲ ಈ ಸಮಯ ಬಗ್ಗೆ ಹೇಳುವರಂತೆ ಅಂತೇಳಿ. ಅಲ್ಲೇಲೂಯ. ಶೈತಾನ ಏನ್ ಮಾಡ್ತಾನೆ? ಕಿವಿ ಊದ್ತಾನೆ. ಅಲ್ಲೇಲೂಯ. ಇಲ್ಲಿ ಏನೇ ಹೇಳಿದ್ರು ಎಲ್ಲರಿಗೂ ಚುಚ್ಚಂಗೆ, ನಿಮಗೂ ಚುಚ್ಚಂಗೆ, ನನಗೂ ಚುಚ್ಚದಂಗೆ. ಅಲ್ಲೇಲೂಯ. ನಿಮಗೆ ಮಾತ್ರ ಅಲ್ಲ, ನಮಗೂ ಪ್ರಸಂಗನೇ. ನಾನು ಪರಿಶುದ್ಧತೆ ಇಲ್ಲದೆ ಹೋದ್ರೆ ನಾನು ದೇವ್ರ ರಾಜ್ಯ ಕಳ್ಕೊಂತೇನೆ. ನಾನು ಈ ಲೋಕದ ಪ್ರಕಾರ ನಡೆಯೋದಾದ್ರೆ ನಾನು ದೇವ್ರ ರಾಜ್ಯವನ್ನ ಬಿಟ್ಕೊಡ್ಬೇಕಾಗತ್ತೆ. ಆ ಬೆಂಕಿ ಗಂಧ ಕುರಿಯ ಕೆರೆಗೆ ನಾನು ಹೋಗಲ್ಪಡ್ಬೇಕಾಗತ್ತೆ. ಅಲ್ಲೇಲೂಯ. ನೀವಾಗಲಿ ನಾನಾಗಲಿ ಇಲ್ಲಿ ಯಾರಿಗೂ ಚುಚ್ಚು ಮಾತಲ್ಲ, ಯಾರಿಗೂ ಹೇಳಿಸೋದಿಲ್ಲ. ನಾವೆಲ್ಲರೂ ದೇವ್ರ ರಾಜ್ಯಕ್ಕೆ ಹೋಗ್ಬೇಕು. ಅಲ್ಲೇಲೂ ಹೇಳ್ರಿ. ನಮಗೆ ಯಾರ ಬಗ್ಗೆ ನಮ್ಗೆ ಯಾವ ಟೆನ್ಷನ್ ಇಲ್ಲ. ಒಂದೇ ಗುರಿ, ಒಂದೇ ಆಸೆ, ನಾವೆಲ್ಲ ಪರಲೋಕಕ್ಕೆ ಹೋಗ್ಬೇಕು. ನಾವು ಯಾವ ತಪ್ಪು ಮಾಡಿದೆ, ಯಾವುದೇ ಪಾಪ ಮಾಡಿದೆ, ಯಾವುದೇ ಅಕ್ರಮ ಮಾಡಿದೆ, ಯಾವುದೇ ಅನ್ಯಾಯ ಮಾಡಿದೆ, ಇರುವ ತನಕ ಪರಿಶುದ್ಧನು ಇನ್ನೂ ಪರಿಶುದ್ಧನಾಗ್ಲಿ ಅಂತ ಆಸೆ, ನೀತಿವಂತನು ಇನ್ನು ನೀತಿವಂತನಾಗ್ಲಿ ಅಂತಾನೆ ನಮೀಗ ಆಸೆ. ಅಲ್ಲೆಲ್ಲೂ ಹೇಳ್ರಿ. ಅದರಿಂದಾನೇ ಈ ಲೋಕದ ಆಸೆ ನಮ್ಮನ್ನು ಯಾವಾಗ ಯಾವ ಸಮಯದಲ್ಲಿ ಬಂದು ನಮ್ಮನ್ನು ಆವರಿಸಿಕೊಳ್ಳುತ್ತೋ ನಮಗೆ ಗೊತ್ತಿಲ್ಲ. ಅದು ಹೆಣ್ಣು ರೂಪವಾಗಿ ಬರ್ಬೋದು, ಹಣದ ರೂಪವಾಗಿ ಬರ್ಬೋದು, ಬೇರೆ ಯಾವುದೋ ರೂಪದಲ್ಲಿ ಬರ್ಬೋದು. ನಮ್ಮನ್ನು ಆಳ್ವಿಕೆ ಮಾಡುವುದಕ್ಕೆ, ನಮ್ಮನ್ನು ಹಿಡಿಯುವುದಕ್ಕೆ, ಹಲ್ಲೆಲೂಯ, ಯಾವ ರೂಪದಲ್ಲಾದ್ರೂ ಬರ್ಬೋದು. ಈ ಲೋಕದ ಆಸೆಗಳು ನಮ್ಮನ್ನು ಆವರಿಸಿಕೊಳ್ಬೋದು, ಈ ಲೋಕದ ಇಚ್ಛೆಗಳು ನಮ್ಮನ್ನು ಆವರಿಸಿಕೊಳ್ಬೋದು, ಈ ಲೋಕದ ಹಣದಾಸೆ ನಮ್ಮನ್ನು ಆವರಿಸಿಕೊಳ್ಬೋದು, ಈ ಲೋಕದ ಬೆಳ್ಳಿ ಬಂಗಾರದ ಆಸೆ ನಮ್ಮನ್ನು ಆವರಿಸಿಕೊಳ್ಬೋದು. ಹಲ್ಲೆಲೂಯ. ಈ ಲೋಕದ ಯಾವುದೋ ಒಂದು ನಮ್ಮನ್ನು ಅಂಟಿಕೊಳ್ಳೋದಕ್ಕೆ ಪ್ರಯಾಸ ಪಡುತ್ತೆ. ಅದರಿಂದ ನಾವು ಈ ಲೋಕದ ವಿಷಯಗಳನ್ನ ತ್ಯಜಿಸುವರಾಗಿ ನಾವು ಕಾಣಲ್ಪಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲೂ ಇಹಲೋಕದ ನಡಾವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿ ಹೀಗಾದ್ರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು. ಹಲ್ಲೆಲೂಯ. ದೇವರಿಗೆ ಮೆಚ್ಚುಗೆ ಆದದ್ದು, ದೋಷವಿಲ್ಲದೆ ಇರುವುದು, ಆಮೇಲೆ ಮತ್ತೇನೋ ಉತ್ತಮವಾದದ್ದು. ಹಲ್ಲೆಲೂಯ. ಉತ್ತಮರಾಗಿ ನಾವು ನಡೆದುಕೊಳ್ಳುವಾಗ ಹೊಸದು ಮಾಡ್ತಾರೆ. ದಿನ ದಿನವೂ ಹೊಸದಾಗಿ ಏನ್ ಮಾಡ್ತಾರಂತೆ? ಹಲ್ಲೆಲೂಯ. ಒದಗಿಸುವ ದೇವರು ದಿನ ದಿನ ನಾವು ಹೊಸದು ಮಾಡಲಿಕ್ಕೆ ಶಕ್ತನಾಗಿದ್ದಾರೆ. ದಿನ ದಿನ ನಾವು ಹೊಸ ಕಾರ್ಯ ಮಾಡ್ಲಿಕ್ಕೆ ಶಕ್ತನಾಗಿದ್ದಾರೆ. தினந்தோறும் நம் வாழ்க்கையில் ஒரு புதியது ஏதாவது செய்யணும் என்று ஆண்டவர் எதிர்பார்க்கிறார். ದಿನ ನನ್ನ ಮಕ್ಕಳಿಗೆ ಏನಾದ್ರೂ ಒಂದು ಹೊಸದಾಗಿ ಮಾಡಬೇಕು. ಇವಾಗ ನೋಡ್ರಿ, ಮಮ್ಮಿಯವರೆಲ್ಲ ಮನೆಗೆ ಏನ್ ಮಾಡ್ತಾರೆ ಹೇಳ್ರಿ? ಸ್ಕೂಲ್ ಮಕ್ಕಳಿಗೆ ಬರೋ ಅನ್ನ ಸರೇ ಮಾಡಾಕ್ತಾರ. ಹಲ್ಲೆಲೂಯ. ಇವತ್ತು ನಮ್ಮ ಮಕ್ಕಳಿಗೆ ಹೊಸಾದ್ ಮಾಡ್ಬೇಕು. ಇವತ್ತು ಶಾಲೆ ರಜಾ ಇದೆ, ಮನೇಲಿ ಇದ್ದಾರೆ, ಏನಾದ್ರೂ ಸ್ಪೆಷಲ್ ಮಾಡ್ಕೊಡ್ಬೇಕು. ನೆನೆಸ್ತಾರಲ್ಲ ಕೈ ಎತ್ತರಿ. ಅವರೆಲ್ಲ ನೆನೆಸಲ್ಲ. ಹಲ್ಲೆಲೂಯ. ನೆನೆಸೋ ತಾಯಿಂದರೆಲ್ಲ ಮಕ್ಕಳಿಗೆ ಚೆನ್ನಾಗಿ ಊಟ ಮಾಡ್ತಾರೆ. ಅದೇ ರೀತಿ ದೇವರು ನಮ್ಮನ್ನು ನೆನೆಸ್ತಾರೆ. ನನ್ನ ಮಕ್ಕಳಿಗೆ ಏನಾದ್ರೂ ಹೊಸಾದ್ ಮಾಡ್ಬೇಕಲ್ಲ, ನನ್ನ ಮಗನಿಗೆ ಏನಾದ್ರೂ ಒಂದು ಹೊಸಾದ್ ಮಾಡ್ಬೇಕಲ್ಲ, ನನ್ನ ಮಕ್ಕಳಿಗೆ ಏನಾದ್ರೂ ಒಂದು ಹೊಸಾದ್ ಮಾಡ್ಬೇಕಲ್ಲ. ಹಲ್ಲೆಲೂಯ. ಎದುರು ನೋಡುವಂತ ದೇವರು ನಮಗೆ ಹೊಸದು ಮಾಡೋದಕ್ಕೆ ಆತನ ಶಕ್ತನಾಗಿದ್ದಾನೆ. ಆದ್ರೆ ನಾವು ಅದಕ್ಕೆ ಅರ್ಹತರಾಗಿರಬೇಕು. ಹಲ್ಲೆಲೂಯ. ಅದರಿಂದ ದೇವರ ಚಿತ್ತಾನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ಮತ್ತೆ ದೋಷವಿಲ್ಲದ್ದು.
ಯಾವುದ್ಯಾವುದೆಂದು ವಿವೇಚಿಸಿ ತಿಳಿದುಕೊಂಡ್ರಾಗ ನಮ್ಮ ಜೀವಿತದಲ್ಲಿ ಹೊಸ ಹೊಸ ಆಶೀರ್ವಾದಗಳು, ದಿನಾ ಹೊಸ ಆಶೀರ್ವಾದ ನಮಗೆ ಬರ್ತಾ ಇರುತ್ತೆ. ನಮ್ಮ ಅರಿಯದೆ ತಿಳಿದಿರುವಂತ ಆಶೀರ್ವಾದಗಳನ್ನ ದೇವರು ನಮಗೆ ಉಂಟು ಮಾಡ್ತಾರೆ. ಯಾಕಂದ್ರೆ ಹೊಸದು ಮಾಡೋದಕ್ಕೆ ಆತನ ಶಕ್ತಿ. ಸುಮ್ನೆ ನಾನು ನಿಮಗೆ ಹೇಳಿದ್ನಲ್ಲ, ಇವತ್ತು ನನ್ ಗಂಡ ಯಾವ ಪ್ಯಾಂಟ್ ಶರ್ಟ್ ಹಾಕಿದ್ರೆ ಚೆನ್ನಾಗಿ ಕಾಣತ್ತೆ, ನೆನೆಸ್ತೀರಾ ನೆನೆಸಲ್ವಾ? ಹೆಣ್ಮಕ್ಳು ಹಲ್ಲೆಲೂಯಾ. ಹೊರಗಡೆ ಹೋಗುವಾಗ ನನ್ನ ಹೆಂಡತಿ ಇದೆ ಸೀರೆ ಕಟ್ಟಿ ಬಂದ್ರೆ ಚೆನ್ನಾಗಿರುತ್ತೆ, ನೆನೆಸ್ತಾರ ನೆನೆಸಲ್ಲ ಸಹೋದರರು? ಹಲ್ಲೆಲೂಯಾ. ನನ್ನ ಹೆಂಡತಿಗೆ ಏನಾದ್ರೂ ಒಂದು ಹೊಸಾದ್ ಮಾಡಬೇಕು, ನನ್ನ ಗಂಡನಿಗೆ ಇವತ್ತು ಏನಾದ್ರೂ ಒಂದು ಹೊಸ ಮಾಡಿಕೊಡ್ಬೇಕು, ನೆನೆಸ್ತೀರಾ ನೆನೆಸಲ್ವಾ? ಮನುಷ್ಯರಾದ ಕೆಟ್ಟವರಾದ ನಾವೇ ನಮ್ಮ ಮಕ್ಕಳಿಗೆ ಮೀನನ್ನ ಕೇಳಿದ್ರೆ ಹಾವನ್ನ ಕೊಡ್ತೀವಾ? ಹಲ್ಲೆಲೂಯಾ. ಒಳ್ಳೆಯದನ್ನೇ ಕೊಡುವ ಪ್ರಕಾರ ದೇವರು ನಮ್ಮನ್ನು ಇದಕ್ಕಿಂತ ಹೆಚ್ಚಾದ ಒಳ್ಳೆಯ ಆಹಾರಗಳನ್ನ, ಒಳ್ಳೆ ಕಾರ್ಯಗಳನ್ನ ಮಾಡಿ ನಮ್ಮನ್ನು ಆಶೀರ್ವದಿಸಲಿಕ್ಕೆ ಆತನ ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಅದರಿಂದಾನೇ ಆತನು ಹೊಸದಾಗಿ ನಮ್ಮ ಜೀವಿತದಲ್ಲಿ ಮಾಡುವುದಕ್ಕೆ ಶಕ್ತನಾಗಿದೆ. ಏನೋ ಒಂದು ನಮ್ಮನ್ನ ತಡೀತಾ ಇದೆ, ಏನೋ ಒಂದು ನಮ್ಮನ್ನ ತಡೀತಾ ಇದೆ. ನಿನ್ನ ಅಕ್ರಮಗಳೇ ನನ್ನನ್ನು ನೋಡ್ಲಿಕ್ಕಾಗದೆ ಅಡ್ಡಗೋಡಿ ಆಗಿದೆ. ಹಲ್ಲೆಲೂಯಾ. ಏನೋ ಒಂದು ಅಡ್ಡ ಇರ್ಬೇಕು, ಏನೋ ನಿನ್ ಸಿಟ್ಟೆ ನಿನ್ ಮನೆಗೆ ಒಂದು ಹೊಸ ಆಶೀರ್ವಾದ ಬರದೇ ಇರ್ಬೋದು. ನಿನ್ ಜಗಳನೆ ಒಂದು ಹೊಸ ಆಶೀರ್ವಾದ ನಿನ್ನ ಮನೆಗೆ ಬರದೇ ಹೋಗಿರ್ಬೋದು. ನಿನ್ ಹೊಟ್ಟೆ ಕಿಚ್ಚೆ ನಿನ್ ಮನೆಗೆ ಒಂದು ಹೊಸ ಆಶೀರ್ವಾದ ಬರದೇ ಹೋಗಿರ್ಬೋದು. ಒಂದು ವೈರಾಗ್ಯ ನಿನ್ಗೆ ಆಶೀರ್ವಾದ ತಡೆಯಬಹುದು. ಹಲ್ಲೆಲೂಯಾ. ಮನೆ ಒಬ್ಬರು ಸೇವಕರು ಮಾತಾಡ್ತಿದ್ರು, ಈ ಕ್ರಿಸ್ಮಸ್ಗೆ ಕ್ಯಾರಲ್ಸ್ ಬರ್ತಾರಲ್ಲ, ಎಲ್ಲಾರ ಮನೆಗೂ ಇಬ್ಬರು ಗಂಡು ಮಕ್ಕಳು ಚಿಕ್ಕ ಚಿಕ್ಕವರು ಫಾದರ್ ಜೊತೆಗೆ ಹೋದ್ರಂತೆ. ಎಲ್ಲ ಹೋಗಿ ಎಲ್ಲಾ ಕಡೆ ಪ್ರಾರ್ಥನೆ ಮಾಡಿ ಬಂದ್ರಂತೆ. ಒಂದು ಮನೆ ಬಂದಾಗ ಆ ಮನೆಗೆ ನಾವು ಬರಲ್ಲ. ಏನಕ್ಕೆ ಬರಲ್ಲ? ಇಲ್ಲ, ನಮ್ಮ ಮಮ್ಮಿ ಹೇಳಿದಾರೆ ಎಲ್ ಬೇಕಾದ್ರೂ ಹೋಗ್ರಿ, ಅವ್ರ ಮನೆಗೆ ಮಾತ್ರ ಹೋಗ್ಬೇಡ್ರಿ. ಹಲ್ಲೆಲೂಯಾ. ಎಲ್ ಬೇಕಾದ್ರೂ ಹೋಗು, ಅವ್ರ ಮನೆಗೆ ಹೋಗ್ಬೇಡ ಅಂತ. ಆ ಮಗುಲ್ ವಿಷ ಬಿತ್ತಿದ್ದಾರೆ. ಅದಕ್ಕೆ ಆ ಸೇವಕರು ಹೇಳ್ತಾರೆ, ನೀ ತಾಯಲ್ಲ ದೆವ್ವ ಅಂತಾರೆ. ನಿನ್ ತಪ್ಪಿಗೂ ನಿನಗೂ ಅವ್ರಿಗೆ ವೈರಾಗ್ಯ. ಮಕ್ಳೇನ್ ಮಾಡಿದ್ರು? ಮಕ್ಕಳಲ್ಲಿ ಯಾಕೆ ವಿಷ ತುಂಬ್ತೀಯ? ಮಕ್ಕಳಲ್ಲಿ ಯಾಕೆ ವಿಷ? ಅವ್ರ ಹತ್ರ ಮಾತಾಡ್ಬೇಡ, ಅವ್ರ ಮನೆಗೆ ಹೋಗ್ಬೇಡ, ಅವ್ರ ಮನೆ ಬಾಗ್ಲಲ್ಲಿ ನಿಲ್ಬೇಡ. ಹಲ್ಲೆಲೂಯಾ. ಯಾಕೆ ವಿಷ ತುಂಬ್ತೀಯ? ಕ್ಷಮಿಸ್ಬಿಟ್ಬಿಡು. ಮನೆಗ್ ಬಂದ್ರೆ ಅತಿಥಿ ಸತ್ಕಾರ ಮಾಡ್ರಿ. ವೈರಿನೇ, ನಮ್ ದುಶ್ಮನೆ ನಮ್ ಮನೆಗ್ ಬಂದ್ರೆ ನಾವೇನ್ ಮಾಡ್ಬೇಕಂತೆ? ಅತಿಥಿ ಸತ್ಕಾರ ಮಾಡ್ಬೇಕಂತೆ. ಅದಕ್ಕೆ ಒಬ್ಬರು ಸೇವಕರು ಸಾಕ್ಷಿ ಕೊಟ್ಟಿದ್ರು. ಏನಂತೇಳಿ, ಸ್ಕೂಲಲ್ಲಿ ಬೈಬಲ್ ಬಗ್ಗೆ ಮಾತಾಡ್ತಿದ್ದಾರಂತೆ. ಅವಾಗ್ಲೂ ಸುವಾರ್ತೆ ಸಾರ್ತಾ ಇದ್ರು. ಒಂದು ಹುಡುಗ ಅದನ್ನ ನಂಬಿ ದೇವರನ್ನ ಕಂಡ್ಕೊಂಡ್ಬಿಟ್ಟ. ಅವರಪ್ಪ ಬಂದು ಇವ್ರಿಗೆ ಮನೆಗೆ ಸ್ಕೂಲ್ ಹತ್ರ ಬಂದು ಭಯಂಕರ ಯಾಕೋ ನನ್ನ ಮಗನಿಗೆ ದೇವ್ರ ವಾಕ್ಯ ಕೇಳ್ತೀಯ? ಯಾಕೆ ದೇವ್ರ ಮಗನಾಗ ಮಾಡಿಸ್ತೀಯ? ನಮ್ ದೇವ್ರಿದೆ, ನಮ್ ಕುಲ ಇದೆ, ನಮ್ ಗೋತ್ರ ಇದೆ ಅಂತೇಳಿ ಬೈದ್ಬಿಟ್ಟು ಹೋಗ್ಬಿಟ್ರಂತೆ. ಒಂದ್ ದಿವಸ ಯಾವ್ದೋ ಕಾರಣಕ್ಕೆ ಅವನಿಗೆ ನೋಟ್ಬುಕ್ ಕೊಡ್ಬೇಕಾಗಿತ್ತಂತೆ. ಆಗ ಈ ಸೇವಕರು ಅವಾಗ ಯವನಸ್ಥರು ಆ ನೋಟ್ಬುಕ್ ತಗೊಂಡಾಗ ಅವ್ರ ಮನೆಗೆ ಹೋಗಿದ್ರಂತ ಕೊಡಕ್ಕೆ, ಏನಾದ್ರು ಬೈಕೊಂಡು ಹೋಗ್ಲಿ ಅಂತೇಳಿ ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ. ಅಲ್ಲಿ ಹೋಗಿದ್ದು ಅವರು, ಅವರಪ್ಪ ಯಾರು ಬೈದ್ರು ಅವರು, ಒಳಗ್ ಬರ್ರಿ, ಬರಪ್ಪ ಬಾ, ಏನ್ ವಿಷಯ ಬಂದ? ಇಲ್ಲ, ನೋಟ್ಬುಕ್ ಕೊಡ್ಬೇಕಾಗಿ. ಬಾ ಕೂತ್ಕೋ. ಅವ್ರು ಕೂರ್ಸ್ಬಿಟ್ಟು ಒಳಗೆ ಹೋಗಿ ದೋಸೆ ಒಯ್ದು ಚಟ್ನಿ ಮಾಡ್ಕೊಂತ ನಾಷ್ಟ ಕೊಟ್ರಂತೆ. ಇವ್ರು ಏನ್ ಟೆನ್ಷನ್. ಅವಾಗ ನೋಡಿದ್ರೆ ಅಷ್ಟೆಲ್ಲ ಬೈದು ಜಗಳ ಮಾಡಿದ್ರು, ಒಡೆಯಕ್ ಬಂದ್ರು. ಮನೆಗ್ ಬಂದ್ರೆ ದೋಸೆ ಹಾಕಿ ಕೊಡ್ತಾರೆ. ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಡ್ತಂತೆ, ಏನಪ್ಪ ಇದು ಒಂದು ಅರ್ಥ ಆಗ್ತಿಲ್ಲ ಅಂತ. ಆಮೇಲೆ ಅವ್ರು ಹೋಗ್ಬಿಟ್ರಂತ, ತಿಂದ್ಬಿಟ್ರು. ಅವ್ರ ಮಗ ಬಂದು ಮಾತಾಡೋದು, ನೋಡಪ್ಪ ನಮ್ದೊಂದು ಗುರಿ ಏನಂದ್ರೆ, ಸಮಸ್ಯೆ ಇದ್ರೆ ಹೊರಗಡೆನೆ, ಮನೆಗೆ ಹುಡುಕೊಂಬಂದ್ರ ಅವನು ಅತಿಥಿ ಸತ್ಕಾರ ಮಾಡ್ತೀವಿ ನಾವು. ಅವ್ರೆಂತ ದುಶ್ಮನಾಗಿರ್ಲಿ, ಅವ್ರೆಂತ ನಮಗೆ ತೊಂದರೆ ಮಾಡಿದ್ರು, ನಮ್ಮ ಮನೆಗೆ ಬಂದ್ರೆ ನಾನು ಅವ್ರಿಗೆ ನೀರು ಕೊಡ್ತೀನಿ, ಊಟ ಕೊಡ್ತೀನಿ. ಹಲ್ಲೆಲೂಯಾ. ಒಬ್ಬ ಅನ್ಯರು ತನ್ನ ಮನೆಗೆ ಒಬ್ಬ ವೈರಿ ಅಂದ್ರೆ ದೇವ್ರ ವಾಕ್ಯ ಹೇಳಿದಷ್ಟೇ ವೈರಿ, ಆದ್ರೆ ಇವ್ರ ಮನ್ಸಿಗೆ ವೈರಿ, ಆದ್ರೆ ಮನೆಗೆ ಬಂದಾಗ ಅವ್ರು ಊಟ ಕೊಟ್ರಂತೆ. ಹಲ್ಲೆಲೂಯಾ. ವೈರಾಗ್ಯದಲ್ಲಿ ಇದ್ದೀವ, ಅದೇ ನಮಗೆ ಹೊಸ ಆಶೀರ್ವಾದಕ್ಕೆ ತಡೆ ಆಗ್ತಿದೆ. ಅವ್ರ ಮನೆಗೆ ಹೋಗಲ್ಲ, ಅವ್ರ ಮನೆಗೆ ಕಾಲಿಡಲ್ಲ, ಅವ್ರ ಮುಖ ನೋಡಲ್ಲ ಅನ್ನೋ ವೈರಾಗ್ಯ ನಿನ್ನಲ್ಲಿದ್ರೆ ಅದು ನಿನ್ನ ಅಡ್ಡಿ ಮಾಡುತ್ತೆ ನಿನಗೆ ಬರುವಂತ ಹೊಸ ಆಶೀರ್ವಾದವನ್ನ.
ಹೊಸ ಆಶೀರ್ವಾದವನ್ನ ತಡೆಯೋದಿಕ್ಕೆ ಕಾರಣ ನೋವೇ ಕಾರಣ. ಹಲ್ಲೆಲೂಯಾ. ನಮಗೆ ನಾವೇ ಶಾಪ ಬರ್ಸ್ಕೊಳ್ತಾ ಇದ್ದೇವೆ. ನಮಗೆ ನಾವೇ ಆಶೀರ್ವಾದವನ್ನು ಬರುವಂತ ಆಶೀರ್ವಾದವನ್ನ ಹೊಂದಿಕೊಳ್ಳದ ಹಾಗೆ ನಮ್ಮ ಅಕ್ರಮಗಳು, ನಮ್ಮ ಪಾಪಗಳು, ಸಿಟ್ಟುಗಳು, ವೈರಾಗ್ಯಗಳು, ಹೊಟ್ಟೆ ಕಿಚ್ಚು, ಕಷ್ಟಭೇದ, ಭಿನ್ನಮತ, ಮತ್ಸರ ನಮಗ್ ಬರುವಂತ ಆಶೀರ್ವಾದವನ್ನ ತಡೀತಾ. ಆದ್ರೆ ನಾವೆಲ್ಲ ರಕ್ಷಣೆ ಹೊಂದವ್ರೆ. ಇವಾಗ ಯಾರಿಗಾದ್ರು ಕೇಳ್ರೆ ನೀವು ಯಾರ ಮೇಲೆ ವೈರಾಗ್ಯ ಇದೆ ಅನ್ನೋದೇ ಒಬ್ಬರಲ್ಲಿ ನೀವು ಹೇಳ್ತಾರೆ ನನಗೆ ಇಂಥವ್ರ ಮೇಲೆ ವೈರಾಗ್ಯ ಇದೆ, ಯಾಕೆ ಕ್ಷಮಿಸ್ಲಿಲ್ಲ? ಎಷ್ಟು ಹೇಳಿದ್ರಲ್ಲ, ಒಂದ್ ಕೆನ್ನೆ ಕೊಡೋದು ಇನ್ನೊಂದು ಕೆನ್ನೆ ಕೊಡು ಅಂತೇಳಿ. ನಿನ್ನ ಶತ್ರುರನ್ನು ಕ್ಷಮಿಸ್ರಿ ಅಂತ ಹೇಳಿದ್ರಲ್ಲ, ನಿನ್ನಲ್ಲಿ ಏನೋ ಒಂದು ಕೊರತೆ ಇದೆ. ಅದಕ್ಕೆ ನಮ್ಮ ಜೀವಿತದಲ್ಲಿ ಹೊಸ ಆಶೀರ್ವಾದ ಹೊಂದ್ಕೊಳ್ಳಿಕ್ ಆಗ್ತಾ ಇಲ್ಲ. ಅದೇ ಪರಿಸ್ಥಿತಿಯಲ್ಲಿ ಇದ್ದೇವೆ. ಎಷ್ಟು ವರ್ಷ ನಾನು ಪ್ರಾರ್ಥನೆ ಮಾಡ್ತೀನಿ, ನನಗೇನು ಸಿಗ್ತಾ ಇಲ್ಲವಲ್ಲ. ನಿನ್ನಲ್ಲಿರೋದನ್ನ ಫಸ್ಟ್ ಪರೀಕ್ಷೆ ಮಾಡು. ಹಲ್ಲೆಲೂಯಾ. ದೇವರು ಹೊಸ ಕಾರ್ಯ ಮಾಡೋದಿಕ್ಕೆ ಆತನ ಶಕ್ತನಾಗಿದ್ದಾರೆ. ಆತನ ಕೈ ಮೊಡುಗೆಯಲ್ಲ, ಆತನ ಕಿವಿ ಕೇಳಲಾರ್ದೆ ಕಿವುಡಲ್ಲ. ಹಲ್ಲೆಲೂಯಾ. ಆತನ ಯಾವಾಗ ನನ್ನ ಮಕ್ಕಳು ದಾಹದಿಂದ ನಮ್ಮನ್ನು ಕರೀತಾರೋ, ಏನ್ ಬೇಡ್ತಾರೋ, ನನ್ನ ಮಕ್ಕಳಿಗೆ ನಾನು ಅದನ್ನ ಮಾಡ್ಬೇಕು, ನನ್ನ ಮಕ್ಕಳಿಗೆ ಇದನ್ನ ಮಾಡ್ಬೇಕು, ನನ್ನ ಮಕ್ಕಳನ್ನ ಹಂಗ ಆಶೀರ್ವಾದ ಮಾಡ್ಬೇಕು, ನನ್ನ ಮಕ್ಕಳನ್ನ ಹಿಂಗ ಆಶೀರ್ವಾದ ಮಾಡ್ಬೇಕು ಅಂತೇಳಿ ದೇವರು ಹಾತೊರೀತಾ ಇದ್ದಾರೆ. ಅಲ್ಲೇನು ಹೇಳ್ರಿ. ಆದ್ರೆ ನಾವು ಪಡ್ಕೊಳಕ್ ಆಗ್ತಾ ಇಲ್ಲ. ನಮ್ಮಲ್ಲೇನೋ ಒಂದು ಆಶೀರ್ವಾದವನ್ನು ತಡೀತಾ ಇದೆ. ನಮಗೇನೋ ಒಂದು ಆಶೀರ್ವಾದ ತಡೀತಾ ಇದೆ. ಹಲ್ಲೆಲೂಯಾ. ಅದರಿಂದ ಬಹಳ ಎಚ್ಚರ ವಹಿಸಿರ್ಬೇಕು. ಒಂದ್ಸಲ ಏನಾಯ್ತಂತೆ, ರುಮಾನಿಯಾದಲ್ಲಿ ರಕ್ಷಣೆ ಹೊಂದಿದಂತ 10 ಜನರನ್ನ ತಂದು ರುಮಾನಿಯಾ ಸೈನ್ಯಾಧಿಪತಿ ಸೈನಿಕರೆಲ್ಲ ಕರ್ಕೊಂಡ್ಬಂದು 10 ಜನ ಸಾಲಾಗಿ ನಿಲ್ಲಿಸಿ, ನೋಡಪ್ಪ, ಯೇಸು ಸ್ವಾಮಿಯನ್ನ ತಿರಸ್ಕಾರ ಮಾಡ್ತೀನಂದ್ರೆ ನಾನು ನಿನ್ನನ್ನು ಕ್ಷಮಿಸ್ಬಿಟ್ಟು ಬಿಡ್ತೇನೆ ಅಂತ ಹೇಳಿದ್ನಂತೆ. ಆ ವಿಶ್ವಾಸ ನಾನು ಸತ್ರು ಪರವಾಗಿಲ್ಲ, ನಾನು ಯೇಸು ಸ್ವಾಮಿಯನ್ನು ತಿರಸ್ಕಾರ ಮಾಡಲ್ಲ, ಫೈರ್ ಮಾಡ್ರು ಅಂತ ಡಮಾರ್ ಅಂತ ಗುಂಡು ಹೊಡೆದ. ಆ ಜನ್ಮ ಹಂಗೆ ಬಿತ್ತು ಶರೀರ. ಆದ್ರೆ ಜೀವ ಇದ್ದೊಳವಾಗ ಪರಲೋಕದಿಂದ ಒಂದು ಕಿರೀಟ ಬಂತಂತೆ. ಹಾಗೇ ಆ ತಲೆ ಮೇಲೆ ಕೂತ್ಕೊಂತು. ಈ ಅಧಿಕಾರಿ ನೋಡಿದಂದ್ರೆ, ಏನೋ ಮರ ಅವನ ಕಿರೀಟ ಬರ್ತದೆ, ಅವನ ತಲೆ ಮೇಲೆ ಕಿರೀಟ ಕೂರ್ತದೆ. ಅವನು ಹೋದ ಖುಷಿ ಖುಷಿ. ಎರಡನೇ ಅವನಿಗೆ ಕೇಳ್ದ, ಏನೋ ಮರ ಏನ್ ಹೇಳ್ತೀಯ, ಅವನಂಗೆ ಸಾಯ್ತೀಯಾ ಬದುಕ್ತೀಯ ಅಂತ. ಇಲ್ಲ ಸ್ವಾಮಿ, ನಾ ಸತ್ರು ಪರವಾಗಿಲ್ಲ, ನನಗೆ ಸ್ವಾಮಿನೇ ಬೇಕು, ಫೈರ್ ಮಾಡು. ಆಗೊಂದು ಕಿರೀಟ ಹಿಡಿದು ಬಂತು, ಅವನ ತಲೆ ಮೇಲೆ ಕೂತು ಆ ಆತ್ಮ ಕಿರೀಟದ ಹೊತ್ತಿಗೆ ಹೋಗ್ಬಿಟ್ರು. ಶರೀರ ಮಾತ್ರ ಬಿದ್ದೋಯ್ತು. ಹಲ್ಲೆಲೂಯಾ. ಈ 9 ಜನನು ಸತ್ತು. ಕಡೆದಾಗ 10ನೇ ಅವನಿಗೆ ಕೇಳದಂತೆ, ಏನ 9 ಜನ ಸತ್ತ, ನೀನು ಸಾಯ್ತೀಯಾ, ಏನು ಹೇಳ್ತೀಯ? ಅಯ್ಯೋ, ನಾನು ಸಾಯ್ಬೇಡಪ್ಪ, ನನ್ ಯೇಸ್ವಾಮಿನೇ ಬೇಡ, ಯೇಸ್ವಾಮಿನೇ ನಾನು ದೇವ್ರಿಲ್ಲ ಅಂದಾಗ ಇವನಿಗೆ ಸಿಟ್ಟು ಬಂದ್ಬಿಡ್ತಂತೆ. ನೀನೆಂತ ಮನುಷ್ಯ ಕಣೋ, ಪರಲೋಕದಿಂದ ಜೀವ ಕಿರೀಟ ಬಂದು ಒಬ್ಬೊಬ್ಬರ ಮೇಲೆ ಕೂತು ಪರಲೋಕಕ್ಕೆ ಹೋದ್ರೆ ನೀನ್ ಅಂತ ಭಾಗ್ಯವನ್ನ ಬೇಡ ಅಂತಿಲ್ಲ, ಅಂತ ಕಾರ್ಯವನ್ನ ಬೇಡ ಅಂತಿಲ್ಲ ಅಂತ ಹೇಳಿ, ನಿನಗೆ ಯೇಸ್ವಾಮಿ ಬೇಡದೆ ಆದ್ರೆ ಸೈಡಿಗೆ ಬರೋ, ನನಗೆ ಯೇಸ್ವಾಮಿ ಬೇಕು, ನಾನು ಯೇಸ್ವಾಮಿಗೋಸ್ಕರ ಸಾಯ್ತೀನಿ ಅಂತೇಳಿ ಅಲ್ಲಿರೋ ಅಧಿಕಾರಿಗಳಿಗೂ ಅಲ್ಲಿರೋ ಮಿಲಿಟರಿ ಮ್ಯಾನ್ಗೆಲ್ಲ ಇವಾಗ ಉಜ್ಗಿ ಜೀರು ಬರ್ತಾನೆ ಮಾರ. ಒಂದು 10 ನಿಮಿಷದಲ್ಲೇ ಅವ್ರು ಸತ್ರಲ್ಲ, ಅದನ್ನ ನೋಡಿ ನಾವು ಮೆಂಟ್ಲಾಗ್ಬಿಟ್ನಾ. ಅವ್ನು ಹೇಳದ್ ನಾನು ಮೆಂಟ್ಲಾಗಿಲ್ಲ ಮರ, ಜೀವ ಸ್ವರೂಪನಾದ ದೇವ್ರು ಯೇಸ್ವಾಮಿ ತನ್ನ ಭಕ್ತರು ಸತ್ತಾಗ ಜೀವ ಕಿರೀಟ ಇಳಿದು ಬಂದು ತಲೆ ಮೇಲೆ ಕೂತು ಅವ್ರ ಪರಲೋಕಕ್ಕೆ ಹೋಗೋದನ್ನ ನಾನು ನೋಡಿದೆ. ಅಂತ ಭಾಗ್ಯ ನಾನು ಯಾಕೆ ಕಳ್ಕೊಳ್ಳಿ? ಇವನ್ ಕಳ್ಕೊಂಬಿಟ್ಟ, ನಾನು ಕಳ್ಕೊಳ್ಳಲ್ಲ. ಅಲ್ಲೆಲ್ಲೂ ಹೇಳ್ರಿ, ಅವನು ತನ್ನ ಜೀವವನ್ನೇ ಕೊಟ್ಟು ಆ ಜೀವ ಕಿರೀಟವನ್ನು ಪಡ್ಕೊಂಡಂತೆ. ಅಲ್ಲೆಲ್ಲೂಯಾ. ಈ ಜೀವ ಇವತ್ತಿದ್ದು ನಾಳೆ ಮಣ್ಪಾಳಾಗುವಂಥದ್ದು. ಕಾಯಿಲೆ ಬಂದ್ ಸತ್ರ ಏನ್ ಮಾಡ್ತೀಯ? ಟಪಕ್ಕಂತ ಹಾರ್ಟ್ ಅಟ್ಯಾಕ್ ಬಂದ್ರೆ ಏನ್ ಮಾಡ್ತೀಯ? ನಿನ್ನ ಆಸ್ತಿ ಸೊತ್ತೆಲ್ಲ ಎಲ್ಲೋಯ್ತು. ಅಲ್ಲೆಲ್ಲೂಯಾ, ಎಲ್ಲೋಯ್ತು. ನಾವು ಕಣ್ಣು ಮುಚ್ಚಿದ್ರೆ ದೇವ್ರ ರಾಜ್ಯಕ್ಕೆ ಹೋಗ್ಬೇಕು, ನಾವು ಕಣ್ಣು ಮುಚ್ಚಿದ್ರೆ ಪರಲೋಕ ರಾಜ್ಯದಲ್ಲಿ ಹೋಗ್ಬೇಕು. ನಮ್ ಗಂಟು ಮುಟ್ಟೆ ಎಲ್ಲ ಅಲ್ಲಿ ಕಾಯ್ತಾ ಇದೆ. ನೀವು ಕೊಡುವಂತ ದಶಭಾಗ ಕಾಣಿಕೆಲ್ಲ ದೇವರು ನಿನಗೋಸ್ಕರ ಸೇರಿಸಿಡ್ತಾ ಇದ್ದಾರೆ. ಅಲ್ಲೆಲ್ಲೂಯಾ. ಇಲ್ಲೂ ಆಶೀರ್ವಾದ ಮಾಡ್ತಿದ್ದಾರೆ. ಅಲ್ಲ ಅರ್ಶಿ ಕುಲಿಕ್ಕಿ ತುಂಬಿ ನಿನ್ ಮಡ್ಲಿಗೆ ಹಾಕ್ತಾ ಇದ್ದಾರೆ. ಆಕಾಶ ದ್ವಾರಗಳನ್ನ ಬಿಚ್ಚಿ ದರ್ಶನ ಕೊಟ್ರೆ ನಿನಗೆ ಕೊಡ್ತಾರೆ. ಮತ್ತೆ ಇದು ಪ್ರತಿಫಲ ಪರಲೋಕದಲ್ಲೂ ಇಟ್ಟಿದ್ದಾರೆ. ಅಲ್ಲೆಲ್ಲೂ ಹೇಳ್ರಿ. ನೋಡ್ರಿ, ನಮ್ಗೆ 2 ಆಶೀರ್ವಾದ, ದೇಹದಲ್ಲೂ ಆಶೀರ್ವಾದ, ಹೊರದಲ್ಲೂ ಆಶೀರ್ವಾದ. ಯಾವಾಗ ನಂಬಿಗಸ್ತರಾಗಿ ಭಯದಲ್ಲೂ ಭಕ್ತಿಯಲ್ಲೂ, ಅಂದರೆ ದೋಷವಿಲ್ಲದವರು, ಉತ್ತಮನು, ಮೆಚ್ಚುಗೆ ಆದವನು, ದೋಷವಿಲ್ಲದ್ದು ಅಲ್ಲೆಲ್ಲೂಯಾ ಅಂತವರಿಗೆ ದೇವರ ಆಶೀರ್ವಾದ ಕಾಯ್ತಾ ಇದೆ. ಅದಕ್ಕೆ ನಾನು ಹೊಸಾದ್ ಮಾಡ್ತೇನೆ, ನಾನು ಹೊಸದನ್ನ ನೀವು ಮಾಡೋದಕ್ಕೆ ಶಕ್ತನಾಗಿದ್ದೇನೆ. ಆದ್ರೆ ನೀವು ಪಡ್ಕೊಳಕ್ ಆಗ್ತಾ ಇಲ್ಲ.
ನೀ ತೆಕ್ಕೊಳಕ ಏನಾದ್ರೂ ಒಂದು ತಪ್ಪು ಮಾಡ್ಬಿಡ್ತೀರ, ಏನಾದ್ರೂ ಒಂದು ಮಾಡ್ಬಿಡ್ತೀರ, ಸುಮ್ಮನೆ ಏನಾದ್ರೂ ಒಂದು ತಪ್ಪಾಗಿ ಮಾತಾಡ್ಬಿಡ್ತೀರ. ಚೆನ್ನಾಗೇ ಇರ್ತೀರ, ಚೆನ್ನಾಗಿ ಸ್ತೋತ್ರ ಮಾಡ್ತೀರ, ಭಯದಿಂದ ಭಕ್ತಿಯಿಂದ ಇರ್ತೀರ. ಏನೋ ಒಂದು ಸಮಯದಲ್ಲಿ ಇನ್ನೇನು ಆಶೀರ್ವಾದ ಬಂತು ಅಂತ ಕಟ್ಟಬೇಕಂತ ಏನಾದ್ರೂ ಒಂದು ಮಾತಾಡಿ ಶೈತಾನ, ಹಲ್ಲೆಲೂಯ. ನಾ ಬರೋ ಶೈತಾನಿಗೆ ಹೇಳೋದು ತಪ್ಪೆ. ಶೈತಾನ ಅನ್ಕೊಂಡೆ ನಾವೇ ಶೈತಾನ ಮಾಡ್ಬಿಡ್ತೀವಿ. ಹಲ್ಲೆಲೂಯ. ಶೈತಾನ ಮಾತು ಹೆಚ್ಚಿದಂತೆ ಜಾಸ್ತಿ ಹೆಚ್ಚಿದ್ ಬೇಡ. ದೇವ್ರ ನಾಮವನ್ನೇ ನಾವು ಮಹಿಮೆ ಪಡಿಸ್ತಾರಣ. ಅದರಿಂದ ನಾವು ಹೊಸದಾಗಿ ಮಾಡುವುದಕ್ಕೆ ಆತನ ಶಕ್ತನಾಗಿದ್ದರೆ ಅದನ್ನ ನಾವು ಪಡ್ಕೊಳ್ಬೇಕು. ಹಲ್ಲೆಲೂಯ. ಯಾಕಂದ್ರೆ ಅದು ನಮಗೋಸ್ಕರ ಇಡಲ್ಪಟ್ಟದ್ದು, ಅದು ನಮಗೋಸ್ಕರ ಇಡಲ್ಪಟ್ಟದ್ದು. ಅದರಿಂದ ಇನ್ನು ಕೆಲವು ವಾಕ್ಯಗಳಿದೆ. ಅವಸರವಾಗಿ ಒಂದು ವಾಕ್ಯ ಮಾತ್ರ ಓದ್ಬಿಡೋಣ. 2 ಕೊರಿಂಥದವರ ಪತ್ರಿಕೆ 4ನೇ ಅಧ್ಯಾಯ 16ನೇ ವಾಕ್ಯ ನೋಡೋಣ. ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ, ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಹಲ್ಲೆಲೂಯ. ಈ ಶರೀರ ನಶಿಸಿ ಹೋದ್ರೇನು, ಹಂಗೆ ಕೊಳೆತು ಹೋದ್ರೆ ನನಗೇನು? ಹಲ್ಲೆಲೂಯ. ಭಕ್ತನ ಹೇಳ್ತಾನೆ, ಆಂತರ್ಯವು ಒಳಗಿನ ಮನುಷ್ಯ ದಿನೇ ದಿನೇ ಏನಾಗ್ತಿದ್ದಾನಂತೆ? ಹಲ್ಲೆಲೂಯ. ನೂತನವಾಗ್ತಾ ಇದೆ, ಹೊಸದಾಗಿ ಮಾಡ್ತಾ ಇದ್ದಾರೆ ದೇವರು. ನಶಿಸಿ ಹೋಗುವಂತ ಶರೀರದ ಆಸೆಗೋಸ್ಕರ ನಾವು ನಮ್ಮ ಆತ್ಮಗಳನ್ನ ಕೆಡಿಸ್ಕೊಳ್ದೆ ನಮ್ಮ ಆತ್ಮಿಕ ಆಶೀರ್ವಾದಗಳನ್ನ ನಾವು ಹೊಂದಿಕೊಳ್ಳುವುದಕ್ಕಾಗಿ. ಹಲ್ಲೆಲೂಯ. ಈಗ ಏನ್ ಹೇಳ್ತಿದ್ದಾರೆ? ಇದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತೆ. ನಮ್ಮೊಳಗಿರೋ ಮನುಷ್ಯ ಹೊಸದಾಗ್ಬೇಕು, ನಮ್ಮೊಳಗಿರೋ ಮನುಷ್ಯ ಹೊಸದಾಗ್ಬೇಕು. ಆಗ್ಲೇ ನಮ್ಮ ಎಲ್ಲ ಆಶೀರ್ವಾದಗಳನ್ನ ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಶೈತಾನ ಹೇಳ್ತಾನೆ, ನೀನು ಅವನಿಗೂ ಅವನ ಮನೆಗೂ ಅವನಿಗಿರುವಂತ ಎಲ್ಲಾ ಸೊತ್ತಿಗೂ ಅವನಿಗಿರುವಂತ ಎಲ್ಲಾ ಐಶ್ವರ್ಯಕ್ಕೂ ನೀ ಬೇಲಿ ಇಟ್ಟು ಕಾಯ್ತಾ ಇದ್ದೀಯಾ? ಅಲ್ಲೆಲ್ಲ ಹೇಳ್ರಿ, ಯಾರು ಹೇಳೋದು? ಶೈತಾನ ಹೇಳ್ತಾನೆ, ನೀ ಅವ್ರಿಗೆಲ್ಲ ಬೇಲಿ ಇಟ್ಟು ಕಾಯ್ತಿದ್ಯಪ್ಪ, ನೀನೇ ನಿನ್ನ ಮಕ್ಕಳಂತ ಬೇಲಿ ಇಟ್ಟು ಕಾಯ್ತಾ ಇದೀಯ ನೀನು. ಅದಕ್ಕೆ ನೀನು ಸ್ತೋತ್ರ ಮಾಡ್ತಾರೆ, ನಿಮ್ಮನ್ನ ಮಹಿಮೆ ಪಡಿಸ್ತಾರೆ. ಹಲ್ಲೆಲೂಯ. ನಮ್ಮನ್ನು ಹೊಸದಾಗಿ ಕಾಯುವಂತ ದೇವರು, ನಮ್ಮನ್ನು ಬೇಲಿ ಇಟ್ಟು ಕಾಯುವಂತ ದೇವರು, ತನ್ನ ದೂತರನ್ನು ಕಲಿಸಿ ಕಾಲು ಕಲ್ಲಿಗೆ ತಗಲಂತೆ ನಮ್ಮ ಕೈಗಳಲ್ಲಿ ಎತ್ಕೊಳ್ಳುವಂತ ದೇವಾದಿ ದೇವರು. ಅಲ್ಲೇನು ಹೇಳ್ರಿ. ಅದರಿಂದ ಆತನು ಹೊಸದು ಮಾಡುವುದಕ್ಕೆ ಶಕ್ತನಾಗಿದ್ದರೆ ನಾವು ಪಡೆದುಕೊಳ್ಳುವರಾಗಿರ್ಬೇಕು, ನಾವು ಪಡೆದುಕೊಳ್ಳುವರಾಗಿರ್ಬೇಕು. ಅಲ್ಲೆಲ್ಲೂಯ. ಸಮಯ ಕಳೆದು ಹೋಗ್ತಾ ಇದೆ. ದೇವರ ವಾಕ್ಯವನ್ನು ಆಶ್ರಯಿಸಲಿ. ನಾವೆಲ್ಲರೂ ಮೊಣಕಾಲೋಣ. ಕೇಳಿದ ವಾಕ್ಯಕ್ಕೋಸ್ಕರ ಒಬ್ರು ಬೇಗನೆ ಪ್ರಾರ್ಥನೆ ಮಾಡಿ. ஆண்டவரே அப்பா சகலத்தையும் புதிதாக்குகிறேன் என்று ஆண்டவரே எங்களோடு பேசின வார்த்தைக்காக நன்றி. நீங்க இப்பிரபஞ்சத்தில் ஒத்த வேச தெரியாமல் ஆண்டவரே நன்மையும் பிரியமும் பரிபூர்ணமும் அப்பா உள்ள சித்தமாக பகுத்தறிவான ஆண்டவரே அப்பா உன் மனதை புதிதாக்குகிறது, மறுரூபமாக்குகிறது என்றார், எல்லாத்தையும் புதிதாக்குகிறேன் என்று ஆண்டவரே எங்களோடு பேசின ஒவ்வொரு வார்த்தைக்காக நன்றி செலுத்துகிறேன் ஆண்டவரே. இந்த வார்த்தையை நாங்க இங்கேயே கேட்டு இங்கேயே விட்டுவிடாதபடி ஆண்டவரே எங்க இறுதி என்ற பலகைகளை எழுதி மெழுகு போட உதவி செய்ய சகாயம் பண்ணுவீங்க. ಯೇಸುವಿನ ನಾಮದಲ್ಲಿ ಪಿತಾವೇ, ಆಮೆನ್, ಆಮೆನ್. ಹಲ್ಲೆಲೂಯಾ. ನಾವು ಕೂತ್ಕೊಳ್ಳೋಣ. ಒಂದು ರಾಗ ಆಡಲ್ಪಡುವಾಗ ಕರ್ತನಿಗೋಸ್ಕರ ಕಾಣಿಕೆ ಎತ್ತಲ್ಪಡುತ್ತೆ. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ತಾನಾನ ತನ್ನನ ತನ್ನಾನ, ತಾನಾನ ತಂದನ ತಂದಾನ, ತನ್ನಾನ ತಂದನ ತಂದಾನ, ತಂದಾನ ತಂದನ ತಂದಾನ. ಸೈತಾನನನ್ನು ಓಡಿಸುವ, ಸೈತಾನನನ್ನು ಓಡಿಸುವ, ನೊಂದಂತ ಮನಸ್ಸನ್ನು ಸಂತೈಸುವ, ನೊಂದಂತ ಮನಸ್ಸನ್ನು ಸಂತೈಸುವ ನಮ್ಮ ಯೇಸು ಜೊತೆ ಬರುವರು, ಅದ್ಭುತವ ಮಾಡುವರು. ಯೇಸು ಜೊತೆ ಬರುವರು,
ಅದ್ಭುತವ ಮಾಡುವರು. ಸಾಲ ಸಂಕಷ್ಟ ನೀಗುವನು, ಸಾಲ ಸಂಕಷ್ಟ ನೀಗುವನು, ಕಣ್ಣೀರೆಲ್ಲ ಒರೆಸುವನು, ನಮ್ ಕಣ್ಣೀರೆಲ್ಲ ಒರೆಸುವನು. ನಮ್ಮ ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ದುಷ್ಟನ ಕೆಲಸ ಎದುರಿಸುವೆ, ದುಷ್ಟನ ಕೆಲಸ ಎದುರಿಸುವೆ, ಎಂದೆಂದು ನನಗೆ ಜಯ ಜಯವೇ, ಎಂದೆಂದು ನನಗೆ ಜಯ ಜಯವೇ. ನಮ್ಮ ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ನಮ್ಮ ಯೇಸು ಜೊತೆ ಬರುವನು, ಅದ್ಭುತವ ಮಾಡುವನು. ತಂದಾನ ತಂದನ ತಂದಾನ, ತಂದಾನ ತಂದನ ತಂದಾನ, ತಂದಾನ ತಂದನ ತಂದಾನ, ತಂದಾನೆ ತಂದನ ತಂದಾನ. ಹೇ ತಂದಾನ ತಂದನ ತಂದಾನ, ತಂದಾನೆ ತಂದನ ತಂದಾನ, ತಂದಾನ ತಂದನ ತಂದಾನ, ತಂದಾನೆ ತಂದನ ತಂದಾನ. ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ನಾವು ಬಹಳ ಪ್ರತಿಷ್ಠಂದಿಯಾದ ದೇವರೇ, ಈ ಕಾಣಿಕೆಗಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ನಿನ್ನ ಮಕ್ಕಳು ಆಲಯಕ್ಕೆ ಬರುವಾಗ ಕಾಣಿಗೊಟ್ಟಿಗೆ ಬಂದು ಈ ಕಾಣಿಕೆಯನ್ನು ಸಮರ್ಪಿಸಿದಂತ ಒಬ್ಬೊಬ್ಬರು ನೀನು ಆಶೀರ್ವಸು. ನೀನು ವಾಗ್ದಾನ ಮಾಡಿದಂತೆ ಅಲ್ಲಾಡಿಸಿ ಕುಲುಕಿ ತುಂಬಿ ಹೊರಚೆಲ್ಲುವಂತೆ ಮಡ್ಲಿಗಾಗ್ತೇನೆ ಅಂತ ಹೇಳಿದಿಲ್ಲಪ್ಪ. ಇವರು ಮಡ್ಲಿಗಾಕಪ್ಪ, ನೀನು ಈ ಸ್ತೋತ್ರ ಮಾಡ್ತೇವೆ. ದಶಭಾಗ ಕಾಣಿಕೆಯನ್ನು ಕೊಟ್ಟು ಆಕಾಶದ್ವಾರಗಳಿಂದ ಬಿಚ್ಚಿಡಲಾರ್ಸೋಣದಿಂದ ತುಂಬಿಸ್ತೇನೆ ಅಂತ ಹೇಳಿದಲ್ಲಪ್ಪ. ನೀ ತುಂಬಿಸೋ ದೇವ್ರು, ವಾಗ್ದಾನ ಮಾಡ್ತೇನೆ, ನಂಬಿಗಸ್ತನಪ್ಪ. ತುಂಬಿಸುವುದಕ್ಕಾಗಿ ಸ್ತೋತ್ರ. ಇದನ್ನ ಆಶೀರ್ವಹಿಸಿಕೊಡ್ಬೇಕಂತೇಳಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ.